ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು KPSC ಅವರು ಅಧಿಸೂಚನೆ ಹೊರಡಿಸಿರುವಂತ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಸೊ ಈಗಾಗಲೇ ಈ ಹುದ್ದೆಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸುಮಾರು ಜನ ಹಲವಾರು ದಿನಗಳಿಂದ ಸರ್ ಜಾಬ್ ಹೇಗಿರುತ್ತೆ, ಬಹಳಷ್ಟು ಜನ ಇದರ ಬಗ್ಗೆ ನೀವು ಮಾಹಿತಿ ನೀಡಿ ಅಂತ ಕೇಳ್ತಾ ಇದ್ರಿ. ಸೊ KPSC ಅವರು ಕಳೆದ ವರ್ಷ ಇಟ್ ಮೀನ್ಸ್ 2024ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. 25ರಲ್ಲಿ ಎಕ್ಸಾಮ್ ನಡೀತವೆ. ಸೊ ಯಾವುದು ಅಂತ ಕೇಳಿದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ, ಕನ್ನಡದಲ್ಲಿ ಇದಕ್ಕೆ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಅಂತ ಕರೆಯಲಾಗ್ತದೆ. ಈ ವಿಡಿಯೋದಲ್ಲಿ ಈ ಹುದ್ದೆ ಹೇಗಿರ್ತದೆ, ಈ ಹುದ್ದೆಯ ಒಂದು ಡ್ಯೂಟಿ ಇರಬಹುದು, ಪ್ರಮೋಷನ್ಸ್ ಇರಬಹುದು, ಎಕ್ಸಾಮ್ ಪ್ಯಾಟರ್ನ್ ಇರಬಹುದು, ಹೇಗೆ ಅಧ್ಯಯನ ಮಾಡುವುದು, ಸೊ ಹೆಚ್ಚು ಕಡಿಮೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಕೂಡ ಈ ಮಾಹಿತಿ ಸಿಗುವುದಿಲ್ಲ. ಈ ಹುದ್ದೆಯ ಪರಿಚಯ ಆಗಿರಬಹುದು, ಆ ಡಿಪಾರ್ಟ್ಮೆಂಟ್ ನ ಮಾಹಿತಿ ಆಗಿರಬಹುದು, ಈ ಪ್ರಮೋಷನ್ ಬಗ್ಗೆ ಆಗಿರಬಹುದು. ಸೊ ಯಾರೆಲ್ಲ ಈ ಹುದ್ದೆಯ ಬಗ್ಗೆ ತಿಳ್ಕೊಳ್ಬೇಕಂತ ಅಂದ್ಕೊಂಡಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ. ಸೊ ಒಂದು 30 ಮಿನಿಟ್ಸ್ ಇರ್ತದೆ, ನೋಡಿದ್ರೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್. ಸೊ ಅಟ್ ವೆರಿ ಫಸ್ಟ್ ಈ ವಿಡಿಯೋದಲ್ಲಿ ಏನೆಲ್ಲ ಇರ್ತದೆ, ಈ ಹುದ್ದೆಗಳ ಪರಿಚಯ ಇರ್ತದೆ ಕಂಪ್ಲೀಟ್ ಆಗಿ. ಏನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಥವಾ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಅಂತ ನಾವೇನು ಕರಿತೀವಿ, ಇದನ್ನ ಶಾರ್ಟ್ ಆಗಿ ಇನ್ನು ಮುಂದೆ ನಿಂತ ನಾನು ಸೊ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ IEO ಅಂತ ಕರಿತೀನಿ ನಾನು. ಆ IEO ಪ್ರಮೋಷನ್ಸ್ ಏನಾಗ್ತವೆ, ಒಟ್ಟು ಹುದ್ದೆಗಳು ಎಷ್ಟಿದಾವೆ, ಪರೀಕ್ಷಾ ವಿಧಾನ, ಪರೀಕ್ಷಾ ದಿನಾಂಕ, ಮತ್ತೆ ಹೇಗೆ ಸ್ಟಡಿ ಮಾಡಬೇಕು, ಫೈನಲ್ ಆಗಿ ಕೆಲವೊಂದು ಟ್ರುತ್ಸ್ ಇರ್ತವೆ. ಖಂಡಿತ ಅವು ನಿಮಗೆ ಮೋಟಿವೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದು ನಮ್ಮ ಬಗ್ಗೆ ಇರುವಂತ ಒಂದು ಸಣ್ಣ ಮಾಹಿತಿ. ಇವೆಲ್ಲ ನಾನು ಬರೆದಂತ ಎಕ್ಸಾಮ್ಗಳು, ನಾನು ತೆಗೆದುಕೊಂಡಂತ ಹುದ್ದೆಗಳು. ಸಿನ್ಸ್ ಲಾಸ್ಟ್ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ನ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. ಸೊ ಅಟ್ ವೆರಿ ಫಸ್ಟ್ ಈ ಒಂದು ಜಾಬ್ನ ಪರಿಚಯ ನೋಡೋದಾದ್ರೆ, ಈ ಜಾಬಿನ ಹೆಸರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್. ಶಾರ್ಟ್ ಆಗಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವ ಡಿಪಾರ್ಟ್ಮೆಂಟ್ ಅನ್ನೋದನ್ನ ಹೇಳ್ತೀನಿ ನಾನು, IEO ಅಂತ ಕರೀತಾರೆ. EO ಅಂತ, ವೆರಿ ಸಿಂಪಲ್ EO ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಅಂತ ಕರೀತಾರೆ. ಇನ್ನು ಸರಳವಾಗಿ ಹೇಳುವುದಾದ್ರೆ ಇದು ಡಿಗ್ರಿ ಮೇಲಿನ ಒಂದು ಗ್ರೂಪ್ C ಹುದ್ದೆಗಳು. ಸೊ ಸಾಮಾನ್ಯವಾಗಿ ನಾವು ಸರ್ಕಾರಿ ಹುದ್ದೆಗಳನ್ನ A ಗ್ರೂಪ್ ನಿಂದ D ಗ್ರೂಪ್ ತನಕ ಮಾಡ್ತೀವಿ. ಇದು ಸೊ ಗ್ರೂಪ್ C ಹುದ್ದೆ ಆಗಿರ್ತದೆ. ಡಿಗ್ರಿ ಮೇಲಿನ ಗ್ರೂಪ್ C ಹುದ್ದೆ ಆಗಿದೆ ಅಂತ ಕೇಳಿದ್ರೆ ಸೊ ಉತ್ತಮವಾದಂತ ಒಂದು ವೇತನ ಮತ್ತು ಅಧಿಕಾರ, ಪ್ರಮೋಷನ್, ಸೊ ಆ ಒಂದು ಇರುವಂತ ಹುದ್ದೆನೆ ಇದು ಆಗಿರ್ತದೆ. ಸೊ ಈ ಹುದ್ದೆ ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಡಿಯಲ್ಲಿ ಬರುತ್ತೆ. ಈ ಇಲಾಖೆ ಒಂದು ಮಿನಿಸ್ಟ್ರಿಯಲ್ಲಿ ನೇರವಾಗಿ ಬರುವುದಿಲ್ಲ, ಬಹಳಷ್ಟು ಒಂದು 4 ಮಿನಿಸ್ಟ್ರಿಗಳು, ಸಚಿವಾಲಯಗಳು ಪರಸ್ಪರ ವರ್ಕ್ ಮಾಡ್ತವೆ. ಸೊ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಮತ್ತು MB ಪಾಟೀಲ್ ಸಾಹೇಬರು ಏನಿದ್ದಾರೆ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವರು, ಅವರ ಅಡಿಯಲ್ಲಿ ಇದು ಕರ್ತವ್ಯ ನಿರ್ವಹಿಸ್ತದೆ. ಈ ಇಲಾಖೆಯ ಮುಖ್ಯ ಕೆಲಸ ಏನು ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವುದಿರಬಹುದು, ಸೊ ಕೈಗಾರಿಕೆಗಳನ್ನ ಎಕ್ಸ್ಟೆಂಡ್, ವಿಸ್ತರಣೆ ಮಾಡುವಂಥದ್ದಿರಬಹುದು. ಸೊ ಹೀಗೆ ಪ್ಯೂರ್ಲಿ ಇದು ವ್ಯಾಪಾರ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು. ಅದರ ಎಲ್ಲಾ ಮೇಲ್ವಿಚಾರಣೆಯನ್ನ, ಹೂಡಿಕೆ ಮತ್ತು ಕೈಗಾರಿಕೆಗಳ ಸ್ಥಾಪನೆ, ಮೇಲ್ವಿಚಾರಣೆ, ಇಂತಹ ವಿಷಯಗಳ ಬಗ್ಗೆ ಇದು ಸೂಪರ್ವೈಸ್ ಮಾಡುತ್ತೆ. ಯಾವ ಇಲಾಖೆ? ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಇದು ಹಾಗೆ ನೀವೆಲ್ಲ ಕೇಳಿರ್ತೀರಿ, ಸಣ್ಣ, ಅತಿ ಸಣ್ಣ, ಸೂಕ್ಷ್ಮ, ಸಣ್ಣ, ಮಧ್ಯಮ, ಸೊ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಗೃಹ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಅನ್ನೋದನ್ನು ಕೂಡ ನೀವು ನೋಡಿ ಕೇಳಿರ್ತೀರಿ. ಈ ಕೈಗಾರಿಕೆಗಳ ಸ್ಥಾಪನೆಗೆ ಅನುಮತಿ ನೀಡುವಂತ ಇಲಾಖೆ ಇದಾಗಿರ್ತದೆ. ಅಂತ ಕೈಗಾರಿಕೆಗಳು ಒಂದಕ್ಕಿಂತ ಹೆಚ್ಚು ಬ್ರಾಂಚ್ಗಳನ್ನು ಓಪನ್ ಮಾಡಬೇಕಾದ್ರೆ ಅವರಿಗೆ ಅನುಮತಿ, ಅದಕ್ಕೆ ಎಕ್ಸ್ಟೆನ್ಷನ್ ಅಥವಾ ವಿಸ್ತರಣೆ ಅಂತ ಕರೀತಾರೆ. ಹಾಗೆ ಅವುಗಳ ಬೆಳವಣಿಗೆಗೆ ಅನುಕೂಲವಾಗುವಂತ ಹಲವಾರು ಸರ್ಕಾರದ ಯೋಜನೆಗಳು, ಸರ್ಕಾರದಿಂದ ಹಣಕಾಸಿನ ಸಹಾಯ, ಇಟ್ ಮೀನ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಇಂಥ ಎಲ್ಲ ಕೆಲಸಗಳನ್ನ ಈ ಇಲಾಖೆ ಮಾಡುತ್ತೆ. ಸೊ ಈ ಇಲಾಖೆ ಏನಿದೆ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟು, ಇದು 4 ಸಚಿವಾಲಯಗಳು. ಈಗ ನೀವು ಕರ್ನಾಟಕದ ಮಿನಿಸ್ಟರ್ಗಳನ್ನ ನೋಡಿದ್ರೆ ಸೊ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರು, ಇದರ ಒಂದು
ಪರಸ್ಪರ ಸಂಪರ್ಕದಲ್ಲಿ, ಇಟ್ ಮೀನ್ಸ್ ಕೋಆಪರೇಷನ್ ಅಲ್ಲಿ ಕೆಲಸ ಮಾಡುತ್ತೆ ಇದು. ನೆಕ್ಸ್ಟ್ ಸಣ್ಣ ಕೈಗಾರಿಕಾ ಸಚಿವಾಲಯ, ಸಕ್ಕರೆ ಇಟ್ ಮೀನ್ಸ್ ಮತ್ತೆ ಟೆಕ್ಸ್ಟೈಲ್ ಜವಳಿ ಮತ್ತು ಹ್ಯಾಂಡ್ಲೂಮ್ ಈ ಒಂದು ಸಚಿವಾಲಯ, ಗಣಿ ಮತ್ತು ಭೂಗರ್ಭ ಶಾಸ್ತ್ರ ಈ 4 ಮಿನಿಸ್ಟ್ರಿಗಳ ಒಂದು ಮ್ಯೂಚುವಲ್ ಪರಸ್ಪರ ಸಹಕಾರದಲ್ಲಿ ಈ ಒಂದು ಇಲಾಖೆ ಕೆಲಸ ಮಾಡ್ತದೆ. ಇವೆಲ್ಲವಷ್ಟು ಕೂಡ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಕೈಗಾರಿಕೆಗೆ ಸಂಬಂಧಪಟ್ಟಂತವದಾವೆ, ಎಲ್ಲವಷ್ಟು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತವ. ಸೊ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಂಬುದು ಈ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಒಂದು ತಾಲೂಕು ಮಟ್ಟದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಕೆಲಸ ಮಾಡುವಂತ ಒಂದು ಗ್ರೂಪ್ ಸಿ ಹುದ್ದೆ. ಈಗ ಇದು ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು. ನೆಕ್ಸ್ಟ್ ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ನ ಕೆಲಸಗಳೇನು ಸರ್? ಸಾಮಾನ್ಯವಾಗಿ ಇದು ತಾಲೂಕು ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವ ಡಿಗ್ರಿ ಮೇಲಿನ ಒಬ್ಬ ಗ್ರೂಪ್ ಸಿ ಸಿಬ್ಬಂದಿ, ನಾನು ವರ್ಡ್ ಯೂಸ್ ಮಾಡಿದ್ ನೋಡ್ರ, ಸ್ಟಾಫ್. ಇಲ್ಲಿ 2 ತರ ಬರ್ತಾರೆ ಸಾಮಾನ್ಯವಾಗಿ, ಆಫೀಸರ್ ಅಂತ ಕೂಡ ಬರ್ತಾರೆ, ಸ್ಟಾಫ್ ಅಂತ ಕೂಡ ಬರ್ತಾರೆ. ಇವ್ರನ್ನ ಆಫೀಸರ್ ಅಂತ ಪರಿಗಣಿಸಲಾಗ್ತದೆ. ಆದರೆ ಇವ್ರಿಗಿಂತ ಮೇಲೆ ತಾಲೂಕು ಮಟ್ಟದಲ್ಲಿ ಇನ್ನೂ ಬೇರೆ ಅಧಿಕಾರಿಗಳಿರ್ತಾರೆ, ಅವ್ರಗಳ ಬಗ್ಗೆ ಮುಂದೆ ನೋಡೋಣ. ಪ್ರೆಸೆಂಟ್ ಆಗಿ ನೀವು ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ 33,450 ರೂಪಾಯಿ ಅಂತ ಸಿಗುತ್ತೆ. ಆ ಸಂದರ್ಭದಲ್ಲಿ 6ನೇ ವೇತನ ಆಯೋಗ ಇತ್ತು. ಪ್ರೆಸೆಂಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇದೆ. ಇಟ್ ಮೀನ್ಸ್ ಸ್ಯಾಲರಿ 54,175 ರೂಪಾಯಿ ಬೇಸಿಕ್ ಸ್ಯಾಲರಿ ಇದೆ, ಪ್ಲಸ್ DA, ಪ್ಲಸ್ HRA, ಇಷ್ಟು ಮಿನಿಮಮ್ ನಿಮ್ಗೆ ಸಿಗ್ತದೆ. ನನ್ನ ಎಕ್ಸ್ಪೆಕ್ಟೇಷನ್, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ, ಬೇಸ್ಡ್ ಆನ್ ದಿಸ್ ಬೇಸಿಕ್ ಸ್ಯಾಲರಿ ಯು ವಿಲ್ ಗೆಟ್ ಮೋರ್ ದೆನ್ 65,000 ಪ್ಲಸ್ ಮಿನಿಮಮ್ ಸ್ಟಾರ್ಟಿಂಗ್ ಮಂತ್ ಸ್ಯಾಲರಿ. ಇದು ಸ್ಟಾರ್ಟಿಂಗ್ಗೆ. ಪ್ರಮೋಷನ್ ಆದಾಗ ಮತ್ತದು ಚೇಂಜ್ ಆಗತ್ತೆ, ಮುಂದೆ ನೋಡೋಣ ಪ್ರಮೋಷನ್ಸ್ ಏನಿರ್ತವೆ ಅಂತ. ಇವರು ತಾಲೂಕು ಮಟ್ಟದ ಈ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಇದೆ ಅದರ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ, ತಾಲೂಕು ಮಟ್ಟದ ಅಧಿಕಾರಿಗಳು, AD ಅಂತ ಕರಿತೀವಿ. ಸಹಾಯಕ ನಿರ್ದೇಶಕರು ಅಂತ, ಇವರ ಅಡಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಆಗಿರ್ತಾರೆ ಯಾರು? ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಥವಾ IEO ಅಥವಾ EO. ನೆಕ್ಸ್ಟ್ ಇವ್ರ ಕರ್ತವ್ಯಗಳೇನು ಅಂತ ಕೇಳಿದ್ರೆ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸರ್ಕಾರದಿಂದ ಕೈಗಾರಿಕೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹಕ್ಕೆ ಯಾವೆಲ್ಲ ಯೋಜನೆಗಳು ಬರ್ತವೆ ಆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡುವಂಥದ್ದು. ಮತ್ತೆ ಈ ಕೈಗಾರಿಕೆಗಳಿಗೆ, ಇಂಥ ಕೈಗಾರಿಕೆಗಳಿಗೆ ತಾಲೂಕು ಮಟ್ಟದ ಅಧಿಕಾರಿ ಅನುಮತಿ ನೀಡ್ತಾನೆ, ಅವರುಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಇವರು. ಹಾಗೆ ಈ ಕೈಗಾರಿಕೆಗಳಿಗೆ ನಾವು ಲೋನ್ಸ್, ಫಂಡಿಂಗ್ ಅಂತ ಕರಿತೀವಿ, ಹಣಕಾಸಿನ ನೆರವನ್ನ ಸರ್ಕಾರ ನೀಡುತ್ತೆ. ಆ ಒಂದು ಸೌಲಭ್ಯ ಹೇಗೆ ಪಡಿಬೇಕು ಅನ್ನೋದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಕೈಗಾರಿಕಾ ಕಾನೂನು, ಇಂಡಸ್ಟ್ರಿಯಲ್ ಆಕ್ಟ್ ಅದಾವೆ, ಫ್ಯಾಕ್ಟರಿ ಆಕ್ಟ್ ಆಗಿರ್ಬೋದು, ಬಹಳಷ್ಟು ಲೇಬರ್ ಲಾಗಳದಾವೆ ಮತ್ತು ಇತರ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕಾನೂನುಗಳದಾವೆ. ಇವುಗಳನ್ನ ಈ ಕೈಗಾರಿಕೆಗಳು ಪಾಲನೆ ಮಾಡ್ತಾ ಇದಾವ ಅಲ್ಲ ಅಂತ ಅನ್ನೋದನ್ನ ಇವರು ಕನ್ಫರ್ಮ್ ಮಾಡ್ಕೋಬೇಕು. ಹಾಗೆ ಈ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್, ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ನೋಂದಣಿ, ಅವುಗಳ ಒಂದು ರಿನವಲ್ ಡೇಟ್ ಮುಗಿದ ಮೇಲೆ ಮತ್ತೆ ಅದನ್ನ ಪುನಃ ನವೀಕರಣಗೊಳಿಸುವಂಥದ್ದು, ಏನೇ ಕೆಲವೊಂದು ಇದ್ರ ಪರ್ಮಿಷನ್, ಕ್ಲಿಯರೆನ್ಸ್ ಮೀನ್ಸ್ ಪರ್ಮಿಷನ್ ಕೊಡುವಂತ ಸಂಬಂಧಪಟ್ಟ ಹಾಗೆ ಮೇಲಧಿಕಾರಿಗಳು ಕೊಡ್ತಾರೆ, ಇವ್ರು ಕೊಡೋದಿಲ್ಲ. ತಾಲೂಕು ಮಟ್ಟದ ಅಧಿಕಾರಿ, ಡಿಸ್ಟ್ರಿಕ್ಟ್ ಮಟ್ಟದ ಅಧಿಕಾರಿ ಕೊಡ್ತಾರೆ. ಅವರ ಫೈಲ್ಗಳನ್ನ ವೆರಿಫೈ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾರೆ. ಇದು ಇವ್ರ ಕರ್ತವ್ಯ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ತಾಲೂಕುಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ಈ ಕೈಗಾರಿಕೆಗಳಿರ್ತವೆ, ಅವುಗಳಿಗೆ ಭೇಟಿ ಕೊಡ್ತಾರೆ, ಫೀಲ್ಡ್ ವರ್ಕ್ ಇರ್ತದೆ. ಇಟ್ ನಾಟ್ ರೆಗ್ಯುಲರ್ಲಿ, ಆಗಾಗ ಇನ್ಸ್ಪೆಕ್ಷನ್ ಅಂತ ಕರಿತೀವಲ್ಲ ಹಾಗೆ. ಸ್ಥಳೀಯ ಸರ್ಕಾರಗಳ, ಗ್ರಾಮ ಪಂಚಾಯತಿಗಳಿರ್ಬೋದು, ನಗರಸಭೆ, ಪುರಸಭೆ, ಇವುಗಳು ಕೂಡ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಹಲವಾರು ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಂಡಿರ್ತಾರೆ. ಅವುಗಳು ಕರೆಕ್ಟ್ ಆಗಿ ಕೆಲಸ ನಡೀತಾ ಇದೆಯಲ್ಲ ಅನ್ನೋದು ಚೆಕ್ ಮಾಡ್ತಾರೆ. ಇಲಾಖೆಯಲ್ಲಿ ಬರುವ ಕೈಗಾರಿಕೆಗೆ ಸಂಬಂಧಿಸಿದಂತ ಮಂಡಳಿಗಳು, ಬೋರ್ಡ್ಸ್ ಅದಾವ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ, ಇದು ಕೈಗಾರಿಕೆಗಳಿಗೆ ಬೇಕಾಗುವಂತ ಮೂಲಭೂತ ಸೌಕರ್ಯವನ್ನು ನೀಡುವಂತ ನಿಗಮ ಮಂಡಳಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಕೆಲಸಗಳನ್ನು ಕೂಡ ಇವರು ಮಾಡುವ ಸಾಧ್ಯತೆ ಇರುತ್ತದೆ. ಹಾಗೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ, ಕೈಗಾರಿಕೆಗಳ ಸ್ಥಾಪನೆಗೆ ಬೇಕಾದಂತ ಭೂಮಿಯನ್ನ ಇವರುಗಳು ನೀಡ್ತಾರೆ. ಈಗ ನಾವೆಲ್ಲ ಬೇರೆ ಬೇರೆ ವಿಮಾನ ನಿಲ್ದಾಣ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಕೈಗಾರಿಕೆ ಸ್ಥಾಪನೆ ಮಾಡ್ಯಾರ ಅಂದ್ರೆ ಅದಕ್ಕೆ ಇವರೇ ಅನುಮತಿಯನ್ನ ನೀಡ್ತಾರೆ. ಹೀಗೆ ಇದೇ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೇನೆ
ಕರ್ನಾಟಕದಲ್ಲಿ ಸುಮಾರು 125 ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಸಾರ್ವಜನಿಕ ಉದ್ಯಮಗಳಿದಾವೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇದಾವೆ, ಇವುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾನೂನಾತ್ಮಕ ವಿಷಯಗಳನ್ನ ಕೂಡ ಇವರು ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಇಟ್ ಮೀನ್ಸ್ ಮೇಲಧಿಕಾರಿಗಳು ನಿರ್ವಹಿಸ್ತಾರೆ, ಬಟ್ ಇವರು ಅವರುಗಳಿಗೆ ಸಪೋರ್ಟ್ ಮಾಡ್ತಾರೆ. ಸರಿ ಸರ್, ನಾನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆದ್ರೆ ನನಗೆ ಪ್ರಮೋಷನ್ ಮತ್ತೆ ಎಲ್ಲಿ ತನಕ ನಾನು ಹೋಗಬಹುದು? ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನನ್ನನ್ನು ಸೇರಿಕೊಂಡು ನಾನು ಅಧ್ಯಯನ ಮಾಡುವಾಗ ಇವಾಗ ಪ್ರೆಸೆಂಟ್ ಆಗಿ ಇವತ್ತು ನನ್ನ ಜಾಬಿಗೆ ಬಂದ ಮೇಲೆ ನನಗೆ ಇವುಗಳ ಬಗ್ಗೆ ಅರಿವು ಬಂತೆ ಹೊರತಾಗಿ ಓದುವಾಗ ನನ್ನ ಹಾಗೆ ಸುಮಾರು ಜನರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಆ ಜಾಬ್ ಡೀಟೇಲ್ಸ್ ಇಟ್ ಮೇ ನಾಟ್ ಬಿ 100%, ಅಟ್ ಲೀಸ್ಟ್ ಯು ವಿಲ್ ಗೆಟ್ 50% ಐಡಿಯಾ. ದಟ್ ಈಸ್ ಎನಫ್ ಟು ಸ್ಟಡಿ ಮೋರ್ ಅಂಡ್ ಮೋರ್. ಓಕೆ, ಜಾಸ್ತಿ ಓದೋದಕ್ಕೆ ಅಷ್ಟು ಸಾಕು. ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆದ್ರೆ ಯಾವ ಹುದ್ದೆಗೆ ಪ್ರಮೋಷನ್ ಆಗ್ತದೆ, ಎಲ್ಲಿ ತನಕ ಹೋಗುತ್ತೆ ನಿಂಪು? ಅಗೇನ್ ಫಸ್ಟ್ ನಾವು ನೋಡೋದಾದ್ರೆ ನೀವು ಅಪಾಯಿಂಟ್ ಆಗ್ತೀರಾ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಇರ್ತವೆ. ಕೈಗಾರಿಕೆಗಳ ಅಭಿವೃದ್ಧಿಗಾಗಿ 1977ರ ಕೈಗಾರಿಕಾ ನೀತಿಯ ಪ್ರಕಾರ ಇವುಗಳನ್ನು ಸ್ಥಾಪನೆ ಮಾಡಲಾಗಿದೆ ಭಾರತ ದೇಶಾದ್ಯಂತ. ಇವುಗಳು ಜಿಲ್ಲಾ ಮಟ್ಟದಲ್ಲಿರುವಂತ ಕೈಗಾರಿಕೆಗಳ ಎಲ್ಲ ಸಣ್ಣ ಮಧ್ಯಮ ಅತಿ ಸೂಕ್ಷ್ಮ ಎಲ್ಲಾ ಕೈಗಾರಿಕೆಗಳ ಮೇಲ್ವಿಚಾರಣೆ ಮಾಡ್ತಾವೆ. ಆ ಒಂದು ಸ್ಥಳಗಳಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಇವರು ಗ್ರೂಪ್ ಸಿ ಎಂಪ್ಲಾಯಿ, ಡಿಗ್ರಿ ಮೇಲೆ ಇರುವಂತದ್ದು. ಸೈನ್ಸ್ ಮತ್ತು ಕಾಮರ್ಸ್ ಪದವೀಧರರು ಮಾತ್ರ ಈ ಹುದ್ದೆಗೆ ಎಲಿಜಿಬಲ್. ಆಲ್ರೆಡಿ ಇದ್ರದ್ದು ಡೇಟು ಕೂಡ ಮುಗಿದಿದೆ. ಜಸ್ಟ್ ಐ ಆಮ್ ಗಿವಿಂಗ್ ದ ಡೀಟೇಲ್ಸ್ ಆಫ್ ದಿಸ್ ಪೋಸ್ಟ್ ಅಂಡ್ ದಿ ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಈ ಹುದ್ದೆಯಿಂದ ನೆಕ್ಸ್ಟ್ ಯಾವ ಹುದ್ದೆಗೆ ನೀವು ಪ್ರಮೋಷನ್ ಆಗ್ತೀರಪ್ಪ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆದ್ರೆ ಅಂದ್ರೆ ಇಂಡಸ್ಟ್ರಿಯಲ್ ಪ್ರಮೋಷನ್ ಆಫೀಸರ್ ಅಥವಾ PO ಅಂತ ಕರಿತೀವಿ ನಾವು. ಇವರು ಕೂಡ ತಾಲೂಕು ಮಟ್ಟದಲ್ಲಿನೇ ಕರ್ತವ್ಯ ನಿರ್ವಹಿಸುವಂತ ಅಧಿಕಾರಿಗಳಾಗಿರ್ತಾರೆ. ಈ ಹುದ್ದೆಗೆ ನಿಮ್ಗೆ ಪ್ರಮೋಷನ್ ಸಿಗಬೇಕಪ್ಪ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ನೀವು ನೇಮಕ ಆದ್ಮೇಲೆ ಮಿನಿಮಮ್ 5 years ಸರ್ವಿಸ್ ಆಗಿರ್ಬೇಕು. ನಿಮಗೆ ಮಿನಿಮಮ್ 2 years ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಇದರಲ್ಲಿ ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ನಾವನ್ನೆಲ್ಲ ಪಾಸ್ ಮಾಡ್ತೀರಿ, ಫಸ್ಟ್ ಸೆಲೆಕ್ಷನ್ ಆಗ್ರಿ. ಈಗೆಲ್ಲ ಜಸ್ಟ್ ಮಾಹಿತಿ ತಿಳ್ಕೊಂಡಿರಿ ಎಲ್ಲಿ ಲೆವೆಲ್ಗೆ ಹೋಗ್ತೀವಿ ಅಂತ, ಇನ್ನೂ ಜಾಸ್ತಿ ಓದ್ಬೋದಂತ. 5 ವರ್ಷ ನೀವು ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿದ್ರೆ ಈ ಹುದ್ದೆಗೆ ಪ್ರಮೋಷನ್ ಸಿಗ್ತದೆ. ಇದು ತಾಲೂಕು ಮಟ್ಟದಲ್ಲಿನೇ ಇರುವಂತ ಒಂದು ಸೀನಿಯರ್ ಗ್ರೂಪ್ ಸಿ ಹುದ್ದೆ. ನೆಕ್ಸ್ಟ್ ಈ ಪ್ರಮೋಷನ್ ಆಫೀಸರ್ ನಿಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಸಹಾಯಕ ನಿರ್ದೇಶಕರು ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಈ ಹುದ್ದೆಗೆ ಸಿಂಪಲ್ ಆಗಿ AD ಅಂತ ಕರಿತೀವಿ. ಇದು ತಾಲೂಕು ಮಟ್ಟದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಮೇನ್ ಆಫೀಸರ್ ಆಗಿರ್ತಾರೆ, ಮುಖ್ಯ ಅಧಿಕಾರಿಗಳಾಗಿರ್ತಾರೆ. ಆ ತಾಲೂಕಿಗೆ ಒಂದು ತಾಲೂಕಿದೆ ಅಂದ್ರೆ ಅದಕ್ಕೆ ಮುಖ್ಯ ಅಧಿಕಾರಿ AD. ಕೆಲವೊಂದು ಸಂದರ್ಭದಲ್ಲಿ DD ಕೂಡ ಇರ್ತಾರೆ. ಫೈನ್. ಇವರು ಗ್ರೂಪ್ ಬಿ ಅಧಿಕಾರಿ ಆಗಿರ್ತಾರೆ. ಈ ಒಂದು ಹುದ್ದೆಗಳನ್ನ KS ಮುಖಾಂತರವೂ ಕೂಡ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ನೀವು ಪ್ರಮೋಷನ್ ಆಫೀಸರ್ ಆಗಿ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ 5 ವರ್ಷ ಕೆಲಸ ಮಾಡ್ತೀರಿ. ನೆಕ್ಸ್ಟ್ ಪ್ರಮೋಷನ್ ಇಂಡಸ್ಟ್ರಿಯಲ್ ಪ್ರಮೋಷನ್ ಆಫೀಸರ್ ಆಗ್ತೀರಿ. ಆವಾಗ 5 ವರ್ಷ ಕೆಲಸ ಮಾಡಿದ್ರೆ ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ಪ್ರಮೋಷನ್ ಸಿಗುತ್ತೆ. ಈ ಹುದ್ದೆಗೆ ನಾರ್ಮಲ್ ಆಗಿ 40% ಪೋಸ್ಟ್ಗಳನ್ನ KS ಪರೀಕ್ಷೆ ಮುಖಾಂತರ ನೆನ್ಪಿಟ್ಕೊಂಡಿರ್ರಿ. ದಿಸ್ ಈಸ್ ಈಕ್ವಲ್ ಟು ತಹಸೀಲ್ದಾರ್ ಪೋಸ್ಟ್. ಇಟ್ ಮೀನ್ಸ್ B ಗ್ರೇಡ್ ಪೋಸ್ಟ್. 100 ಪೋಸ್ಟ್ಗಿನ ಈ ಒಂದು ಹುದ್ದೆಗಳ ಖಾಲಿ ಇದ್ದು ಅಂದ್ರೆ 60 ಪೋಸ್ಟ್ ಪ್ರಮೋಷನ್ ಮುಖಾಂತರ ಇಂಡಸ್ಟ್ರಿಯಲ್ ಪ್ರಮೋಷನ್ ಆಫೀಸರ್ ಯಾರು ಕೆಲಸ ಮಾಡಿರ್ತಾರೆ, 5 ವರ್ಷ ವರ್ಕ್ ಮಾಡಿರ್ತಾರೆ ಅವರುಗಳು. ವೆರಿ ಸಿಂಪಲ್. ನೀವು ಇಂಡಸ್ಟ್ರಿಯಲ್ ಪ್ರಮೋಷನ್ ಆಫೀಸರ್ ಆಗಿ 5 ವರ್ಷ ಕೆಲಸ ಮಾಡಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತೀರಿ, ತಾಲೂಕಿನ ಮುಖ್ಯ ಅಧಿಕಾರಿ ಆಗಿರ್ತೀರಿ. ಫಾರ್ ಎಕ್ಸಾಂಪಲ್ ನೀವು 25 ವರ್ಷದಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರಿ. ಈಗ ನಿಮ್ಗೆ 24-25 ಏಜ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಆರ್ಡರ್ ಬರಟಿಗೆ 26 ಏಜ್ ಆಗುತ್ತೆ ಅಂದ್ಕೊಳ್ಳೋಣ. 36ನೇ ಏಜ್ಗೆ ನೀವು ತಾಲೂಕು ಮಟ್ಟದ ಅಧಿಕಾರಿ ಆಗಿರ್ತೀರಿ. ಬಿ ಕೇರ್ಫುಲ್ ವೈಲ್ ಸ್ಟಡಿಂಗ್, ಬಿ ಸೀರಿಯಸ್. ನೆಕ್ಸ್ಟ್ ಡೆಪ್ಯೂಟಿ ಡೈರೆಕ್ಟರ್. ಒಂದ್ಸಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೀವು ಮಾಡಿದ್ರೆ ಸಾಮಾನ್ಯವಾಗಿ ಇವರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಹೇಳಿದ್ನಲ್ಲ, ಅವುಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಾಲೂಕಿನ ಮುಖ್ಯ ಅಧಿಕಾರಿ, ದೊಡ್ಡ ತಾಲೂಕುಗಳಿದ್ವು ಅಂತ ಕೇಳಿದ್ರೆ ಅಲ್ಲಿ ಕೂಡ ಇವ್ರನ್ನ ಮುಖ್ಯ ಅಧಿಕಾರಿಗಳನ್ನಾಗಿ ನಿಯೋಜನೆ ಮಾಡಿರ್ತಾರೆ, ಡೆಪ್ಯೂಟ್ ಮಾಡಿರ್ತಾರೆ. ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕನಿಷ್ಠ 4 ವರ್ಷಗಳವರೆಗೆ ಕೆಲಸ ಮಾಡಿರ್ತಾರೆ, ಅವರನ್ನ ಡೆಪ್ಯೂಟಿ ಡೈರೆಕ್ಟರ್ ಅಥವಾ ಉಪನಿರ್ದೇಶಕರು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸಾಮಾನ್ಯವಾಗಿ ಇದು ತಾಲೂಕು ಮಟ್ಟಕ್ಕಿಂತ ಮೇಲಿನ ಅಧಿಕಾರಿ ಆಗಿರ್ತದೆ, B ಗ್ರೇಡ್ ಪೋಸ್ಟೇ ಆಗಿರ್ತದೆ. ಇವರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಅಡಿಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇನ್ನೊಬ್ಬರು ಅಧಿಕಾರಿ ಬರ್ತಾರೆ, ಅವರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ನೀವು ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಅಪಾಯಿಂಟ್ ಆದ್ರೆ ಇಲ್ಲಿವರೆಗೂ ಕೂಡ ನೀವು ಪ್ರಮೋಷನ್ ಆಗ್ಬಹುದು.
ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎ ಗ್ರೇಡ್ ಪೋಸ್ಟ್, ಜಾಯಿಂಟ್ ಡೈರೆಕ್ಟರ್ ಅಥವಾ ಜಂಟಿ ನಿರ್ದೇಶಕರು ಅಂತ ಕನ್ನಡದಲ್ಲಿ ಕರಿತೀವಿ. ಇವರು ಜಿಲ್ಲಾ ಮಟ್ಟದ ಮುಖ್ಯ ಅಧಿಕಾರಿ, ಪ್ರತಿಯೊಂದು ಜಿಲ್ಲೆಗೆ ಒಬ್ಬೊಬ್ಬರು ಇರ್ತಾರೆ. ದೊಡ್ಡ ಜಿಲ್ಲೆ ಇತ್ತಂದ್ರೆ ಮೇ ಬಿ ಇಬ್ರು ಇರ್ಬೋದು. ಇವರು ಎ ಗ್ರೂಪ್ ಅಧಿಕಾರಿಗಳಾಗಿರ್ತಾರೆ, ಈಕ್ವಲ್ ಟು AC, ನಾವೇನು ಅಸಿಸ್ಟೆಂಟ್ ಕಮಿಷನರ್ ಅಂತ ಕರಿತೀವಿ, ಅವ್ರು ಈಕ್ವಲ್ ಆಗಿರ್ತಾರೆ. ಸೊ ಇವರು ಆಗ್ಬೇಕಾದ್ರೆ ಜಾಯಿಂಟ್ ಡೈರೆಕ್ಟರ್ ಆಗ್ಬೇಕಾದ್ರೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿರ್ಬೇಕು. ಸೊ ಫಸ್ಟ್ 5 years, ನೆಕ್ಸ್ಟ್ 5 years, ಫಸ್ಟ್ 5 years ವರ್ಕ್ ಮಾಡಿದ್ರೆ PO ಆಗ್ತೀರಿ, ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀರಿ, ನೆಕ್ಸ್ಟ್ ಡೆಪ್ಯೂಟಿ ಡೈರೆಕ್ಟರ್ ಆಗ್ತೀರಿ. ಸೊ ನೆಕ್ಸ್ಟ್ ಇಲ್ಲಿ 3 years ಮಾಡಿದ್ರೆ, ಇದು 4 years ಅದ, 3 years ಮಾಡಿದ್ರೆ ಜಾಯಿಂಟ್ ಡೈರೆಕ್ಟರ್ ಆಗ್ತೀರಿ. ಇದು ನೀವು ಎಕ್ಸ್ಟೆನ್ಷನ್ ಆಫೀಸರ್ ಆದವರು ಇಲ್ಲಿಯವರೆಗೆ ಬರ್ಬೋದು. ಸೊ ಒಬ್ಬ ಕೈಗಾರಿಕಾ ವಿಸ್ತರಣಾಧಿಕಾರಿ ಕನಿಷ್ಠ JD ಅವರಿಗೆ ಪ್ರಮೋಷನ್ ಪಡೆಯಬಹುದು, ಪ್ರೊವೈಡೆಡ್ ದಟ್ ನೀವು ಕೆಲಸ ಮಾಡಬೇಕಾದ್ರೆ ಸೊ ಏನೋ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆಗಿ ಏನೇನೋ ಮಾಡಿದ್ರೆ ಆಗೋದಿಲ್ಲ. ನಿಮ್ಮ ಒಂದು ಸರ್ವಿಸ್ ಕ್ಲಿಯರ್ ಆಗಿಟ್ಕೊಂಡು ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತಾ ಹೋದ್ರೆ ಆವಾಗ ನಿಮಗೆ ಪ್ರಮೋಷನ್ ಸಿಗುತ್ತೆ. ಸೊ ಇದು ಜಾಯಿಂಟ್ ಡೈರೆಕ್ಟರ್, ಇದು ಹೈಯೆಸ್ಟ್ ಪೋಸ್ಟ್, ಎ ಗ್ರೇಡ್ ಪೋಸ್ಟ್, ಕೀಪ್ ಇನ್ ಮೈಂಡ್. ಸೊ ಮ್ಯಾಕ್ಸಿಮಮ್ ಇಲ್ಲಿ ತನಕ. ಸರ್ ಇದಾದ್ಮೇಲೂ ಕೂಡ ಈ ಇಲಾಖೆಯಲ್ಲಿ ನೋಡೋದಾದ್ರೆ ಅಡಿಷನಲ್ ಡೈರೆಕ್ಟರ್ ಅಂತ ಬರ್ತಾರೆ. ಇವರು ರಾಜ್ಯ ಮಟ್ಟದ ಅಧಿಕಾರಿಗಳಾಗಿರ್ತಾರೆ. ಸಾಮಾನ್ಯವಾಗಿ ಕೈಗಾರಿಕೆಗಳನ್ನ ಕಂಪನಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಕೇಳಿದ್ರೆ ಇವರಿಗೆ ರಿಜಿಸ್ಟ್ರಾರ್ ನೋಂದಣಾಧಿಕಾರಿ ಅಂತ ಕರೀತಾರೆ, ಇವರ ಅನುಮತಿ ಬೇಕಾಗತ್ತೆ. ಸೊ ಇವರು ಸಾಮಾನ್ಯವಾಗಿ IAS ಅಧಿಕಾರಿಗಳಾಗಿರ್ತಾರೆ. ಸೊ ಈ ಒಂದು ಹುದ್ದೆಗೆ ಜಂಟಿ ನಿರ್ದೇಶಕರಾಗಿ ಕನಿಷ್ಠ 3 ವರ್ಷ ಕೆಲಸ ಮಾಡಿರ್ಬೇಕು. ಇಟ್ ಮೀನ್ಸ್ KS ಅಧಿಕಾರಿಗಳು ಜಂಟಿ ನಿರ್ದೇಶಕರ ಕೆಲಸ ಮಾಡಿರ್ತಾರೆ. ಸೊ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ನಿಂದ ಪ್ರಮೋಷನ್ ಆಗಿ ಜಂಟಿ ನಿರ್ದೇಶಕರ ಕೆಲಸ ಮಾಡಿರ್ತಾರೆ. ನಿಮಗೆ ಸಿಗುದಿಲ್ಲ ಅಲ್ಲಿ ತನಕ, ಯಾಕಂದ್ರೆ ಅಷ್ಟು ವರ್ಷ ಸರ್ವಿಸ್ ನಿಮ್ಗೆ ನಿಯರ್ಲಿ 25 ವರ್ಷ ಆಗುತ್ತೆ. ಸೊ 25 ವರ್ಷ ಅದು ನಿಮ್ಮ ಟೈಮ್ ಲ್ಯಾಕ್ ಪ್ರಕಾರ ಸೊ ನಿಮ್ಮ ಸರ್ವಿಸ್ ಎಷ್ಟು ಕ್ಲಿಯರ್ ಇಟ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅಡಿಷನಲ್ ಡೈರೆಕ್ಟರ್ ಇದು IAS ಮಟ್ಟದ ಅಧಿಕಾರಿ ಆಗಿರ್ತದೆ. ಒಂದ್ ವೇಳೆ ಸಣ್ಣ ಏಜ್ ಇತ್ತು, ಸಪೋಸ್ ನಿಮಗೆ ರಿಸರ್ವೇಶನ್ SC ST ಬಂದು ಮೀಸಲಾತಿಯಲ್ಲಿ ಪ್ರಮೋಷನ್ ಅಲ್ಲಿ ಅವಕಾಶ ಇದೆ ಅವರಿಗೆ. ಸೊ ನೆಕ್ಸ್ಟ್ ಲಾಸ್ಟ್ ಇಡೀ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಪೋಸ್ಟು, ಸೊ ಕಮಿಷನರ್. ಸೊ ಇವರು ಈ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ. ಸಾಮಾನ್ಯವಾಗಿ ಹಿರಿಯ IAS ಅಧಿಕಾರಿಗಳು, IAS ಅಧಿಕಾರಿಗಳಾಗಿ ಸುಮಾರು ವರ್ಷ ಒಂದು 15, ಸೇ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಆಗಿ ಸೊ ಶ್ರೀಮತಿ ಗುಂಜನ್ ಕೃಷ್ಣ ಮೇಡಮ್ ಅವರು ಪ್ರೆಸೆಂಟ್ ಆಗಿ ಈ ಇಲಾಖೆಯ ಮುಖ್ಯಸ್ಥರಾಗಿದ್ದಾರೆ. ವೆರಿ ಸೀನಿಯರ್. ಸೊ IAS ಆಗಿ ಸುಮಾರು ವರ್ಷಗಳ ಕೆಲಸ ಮಾಡಿ ನಂತರ RC ಸೊ ಹಿರಿಯ ಶ್ರೇಣಿಯ ಅಧಿಕಾರಿ ಆಗಿರ್ತಾರೆ. ನಿಮ್ಗೆ ಇಲ್ಲಿ ತನಕ ಹೋಗಕ್ಕಾಗೋದಿಲ್ಲ. ಒಂದ್ ವೇಳೆ KS ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೆ ಯು ಕ್ಯಾನ್ ಗೋ ದ್ಯಾಟ್. ಸೊ ಇದು ನಿಮ್ಮ ಇಲಾಖೆಯ ಬಗ್ಗೆ ಮಾಹಿತಿ. ಸೊ ಇದು ನಮ್ಮ ಪ್ಲಾಟ್ಫಾರ್ಮ್ಸ್ಗಳು. ಈಗಾಗಲೇ 2,65,000 ಯೂಟ್ಯೂಬ್ ಅಲ್ಲಿ ಇದೆ. ಸೊ 100% ನಾನು ಹೇಳೋದಲ್ಲ. ಸೊ ಯಾರಿಗೆ ಹೊಸದಾಗಿದ್ರೆ ಅವ್ರಿಗೆ ಮಾತ್ರ ಇದನ್ನ ಹೇಳ್ತಾ ಇದ್ದೀನಿ. ಯಾವುದೇ ಗೌರ್ಮೆಂಟ್, ಕರ್ನಾಟಕದಲ್ಲಿ ಇರುವಂತಹ ಗೌರ್ಮೆಂಟ್ ಎಕ್ಸಾಮ್ಸ್, ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಮ್ಯಾಕ್ಸಿಮಮ್ ಸೊ ಐ ಗೇವ್ ಅಥೆಂಟಿಕ್ ಇನ್ಫಾರ್ಮೇಶನ್ ಫ್ರಮ್ ಲಾಸ್ಟ್ 4 years. ಸೊ ಟೆಲಿಗ್ರಾಮ್ ಇದೆ, 1,96,000 ಸೀರಿಯಸ್ ಆಗಿ ಓದುವಂತ ಆಸ್ಪಿರೆಂಟ್ಸ್ ಇದರಲ್ಲಿದ್ದಾರೆ. ಸೊ ಆ್ಯಪ್ ಕೂಡ ಇದೆ, ಇದರಲ್ಲಿ ನಿಮಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಇವೆಲ್ಲವುಗಳ ಟೆಲಿಗ್ರಾಮ್ ಮತ್ತು ಆ್ಯಪ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಯು ಕ್ಯಾನ್ ಡೌನ್ಲೋಡ್. ಸೊ ಒಟ್ಟು ಹುದ್ದೆಗಳು ಎಷ್ಟಿದಾವೆ ನೋಡಿ. ಆಲ್ರೆಡಿ ನೋಟಿಫಿಕೇಶನ್ ಹೊರಡಿಸಿದರೆ, ಅರ್ಜಿ ಕೂಡ ಸಲ್ಲಿಸಿದಿರಿ. 13 HK ಮೀನ್ಸ್ ಅಗೇನ್ 7 ಡಿಸ್ಟ್ರಿಕ್ಟ್ ಅಂತ, ಕಲ್ಯಾಣ ಕರ್ನಾಟಕ 371G ಅಂತ ಕರಿತೀವಲ್ಲ. ಸೊ ಆ ಭಾಗಕ್ಕೆ ಸಂಬಂಧಪಟ್ಟವರು ಅರ್ಜಿ ಸಲ್ಲಿಸಿದ್ದಾರೆ. 50 ನಾನ್ HK. ಸೊ ಎಂಟೈರ್ ನಾನ್ HK ಅದರ್ ದೆನ್ ಅವ್ರನ್ನ ಬಿಟ್ಟು, ಇಟ್ ಮೀನ್ಸ್ ಅವ್ರನ್ನ ಸೇರಿಕೊಂಡು ಕೂಡ ಟೋಟಲ್ 63 ಹುದ್ದೆಗಳಿದಾವೆ. ಪ್ರತ್ಯೇಕವಾಗಿ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಎಕ್ಸಾಮ್ಗಳು ಕೂಡ ಪ್ರತ್ಯೇಕವಾಗಿ ಸೊ ನಡೀತವೆ. 2ರಲ್ಲಿ ಆಯ್ಕೆ ಆದ್ರೆ ನಿಮ್ಮ ಆದ್ಯತೆ ಯಾವುದಿರುತ್ತೋ ಅದನ್ನು ತಗೊಂಡು ಮಿಕ್ಕಿದ್ದನ್ನ ನೆಕ್ಸ್ಟ್ ಇರುವವನಿಗೆ ಆಯ್ಕೆ ಮಾಡ್ತಾರೆ. ಸೊ ಇದು ಒಟ್ಟು ಹುದ್ದೆಗಳಾಯಿತು. ಸರಿ, ಇವಾಗ ಎಕ್ಸಾಮ್ ಯಾವಾಗ ನಡೀತವೆ? ಇನ್ನು KPSC ಇದ್ರ ಬಗ್ಗೆ ಎಕ್ಸಾಮ್ ಯಾವಾಗ ನಡೀತವೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಪ್ರಕಟಿಸಿಲ್ಲ. ಆದರೆ ಸೊ ಇತ್ತೀಚೆಗೆ KPSC ಪ್ರಕಟಿಸಿರುವಂತಹ ನೋಟಿಫಿಕೇಶನ್ ಅಪ್ ಟು ಏಪ್ರಿಲ್ ತನಕ ನಡೆಯುವ ಎಕ್ಸಾಮ್ಗಳ ಬಗ್ಗೆ, ಏಪ್ರಿಲ್ 2025 ತನಕ ನಡೆಯುವ ಎಕ್ಸಾಮ್ಗಳ ಬಗ್ಗೆ ಇದೆ. ಆದರೆ ಇಲ್ಲಿ ಕೊಟ್ಟಂತ ಡೇಟು ಇತ್ತೀಚೆಗೆ ಮುಕ್ತಾಯವಾದಂತ ಬೆಳಗಾವಿ ಅಧಿವೇಶನದಲ್ಲಿ KPSC ಅವರು ಬೆಳಗಾವಿ ಅಧಿವೇಶನಕ್ಕೆ ಮಾಹಿತಿ ನೀಡಿದ್ರು. ಇಟ್ ಮೀನ್ಸ್ ಒಬ್ಬ ಮಿನಿಸ್ಟರ್ಗೆ ಮಾಹಿತಿ ನೀಡಿದ್ರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ ಮಾಹಿತಿ ನೀಡಿದಾಗ ಸೊ ಅವರು KPSC ಹೇಳಿದಂಥದ್ದು ಪ್ರೊಬೆಬಲ್ ಡೇಟ್ಸ್ಗಳಿವು. ಸೊ HK ಇವುಗಳು ಎಲ್ಲಿ ಕೂಡ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆ ಅಂತ ಹೇಳಿಲ್ಲ ಅವರು. ಪದವಿ ವಿದ್ಯಾರ್ಹತೆ ವಿವಿಧ ಇಲಾಖೆಯಲ್ಲಿನ ಸೊ ವಿವಿಧ ಗ್ರೂಪ್ C ಹುದ್ದೆಗಳ ಸಂಖ್ಯೆ 16.
ಸೊ ಇಲ್ಲಿ ನಂಬರ್ ಕೂಡ ಇದೆ ಅದು ನೋಟಿಫಿಕೇಶನ್. ಇದು ಸೊ ಆಗಸ್ಟ್ 17 ಈ ಎಕ್ಸಾಮ್. ಇನ್ನು HK ಎಕ್ಸಾಮ್, ನಾನ್ HK ಎಕ್ಸಾಮ್, RPC ಅಂದ್ರೇನು, ನಾನ್ HK ಅಂತ. ಇದ್ರದ್ದು ಜುಲೈ 27ನೇ ತಾರೀಕು, ಜುಲೈ 27ಕ್ಕೂ ನಾನ್ HK ಇದೆ. ಸೊ ಇವಾಗ ನಾವು ಜನವರಿ ಮುಗೀತು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ ಜೂನ್ ಮಿನಿಮಮ್ 5 months ಇದೆ, ಮಿನಿಮಮ್ 5 months ಇದೆ. ಯು ಕ್ಯಾನ್ ಡಿಸೈಡ್ ಯುವರ್ ಸೆಲ್ಫ್. ಸೊ ನೆಕ್ಸ್ಟ್ ಸರ್, ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತದೆ? ಸಾಮಾನ್ಯವಾಗಿ ಇದು ಡಿಗ್ರಿ ಮೇಲಿರುವಂತಹ ಪೋಸ್ಟ್ ಆಗಿರುವುದರಿಂದ ಇತ್ತೀಚೆಗೆ KPSC ನಡೆಸಿರುವಂತ ಎಲ್ಲಾ ಡಿಗ್ರಿ ಮೇಲಿನ ಹುದ್ದೆಗಳ ಪಠ್ಯಕ್ರಮದ ಪ್ರಕಾರನೇ ಇದೆ. ಸೊ ಏನ್ 2021 ಗ್ರೂಪ್ ಸಿ ಪಠ್ಯಕ್ರಮ ಇದೆ, ಅದೇ ಪಠ್ಯಕ್ರಮದ ಪ್ರಕಾರ ಇದೆ. ಏನ್ ಸರ್, GK ಪೇಪರ್ ಇರ್ತದೆ, ಕಮ್ಯುನಿಕೇಶನ್ ಪೇಪರ್. GK ಪೇಪರ್ ಇರ್ತದೆ, ಸೊ ಕಮ್ಯುನಿಕೇಶನ್ ಪೇಪರ್ ಇರ್ತದೆ. ಸೊ GK ಪೇಪರು, ಕಮ್ಯುನಿಕೇಶನ್ ಪೇಪರು ಅಂತ ಕೇಳಿದ್ರೆ CTI, PDO, ಗ್ರೂಪ್ HK, ನಾನ್ HK ಹೀಗೆ ಹಲವಾರು ಎಕ್ಸಾಮ್ಗಳು 2024-23 ನಡೆದವೆ. ನೀವೇನ್ ಮಾಡ್ಕೊಳ್ಬೇಕು, ಆ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಒಂದ್ಸಲ ನೀಟಾಗಿ ನೋಡ್ಕೊಳ್ಬೇಕು. ಅದೇ ಗುಣಮಟ್ಟದಲ್ಲಿ. ಸೊ ಪರೀಕ್ಷೆಯ ಗುಣಮಟ್ಟಗಳು ಸದಾ ಬದಲಾವಣೆ ಆಗ್ತಾ ಇರ್ತವೆ. ಟೈಮ್ ಹೋದಂಗ ಈ ವರ್ಷ ಇದ್ದುದು ಮುಂದಿನ ವರ್ಷ ಇರುವುದಿಲ್ಲ, ಹೀಗೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತವೆ. ನೀವು ಸರಿಯಾಗಿ ಏನಾದ್ರು ರಾಂಗ್ ಆನ್ಸರ್ ಮಾಡಿದ್ರೆ ಸರಿಯಾದರಿಂದ 0.24 ಮಾರ್ಕ್. ಗ್ರೂಪ್ ಸಿ ಪ್ಯಾಟರ್ನ್ ನಿಮಗೆ ಗೊತ್ತಿದೆ, ಇದು ಎಕ್ಸಾಮ್ ಪ್ಯಾಟರ್ನ್. ಸರಿ ಸರ್, GK ಏನಿರ್ತದೆ? ಸೇಮ್ ಗ್ರೂಪ್ ಸಿ ಅಲ್ಲಿ ಏನು ವಿಷಯಗಳಿದ್ವಲ್ಲ ಅದೇ ವಿಷಯಗಳಿರ್ತವೆ. ಸೊ ಫಸ್ಟ್ ಒನ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ಯಾವುದಕ್ಕೆ ಸಂಬಂಧಪಟ್ಟಿರ್ತಾವ? ಮತ್ತೆ ಅದೇ ಪಾಲಿಟಿ, ಅದೇ ಎನ್ವಿರಾನ್ಮೆಂಟ್, ಅದೇ ಹಿಸ್ಟ್ರಿ, ಅದೇ ಎಕನಾಮಿಕ್, ಅವುಗಳಿಗೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಇರ್ತವೆ. ಸೊ ಇಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂತ ಕೇಳಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ಭೂಗೋಳಶಾಸ್ತ್ರ ಅಂತ ಕೇಳಿದ್ರೆ ಪ್ರಾಕೃತಿಕ ಭೂಗೋಳ, ಕರ್ನಾಟಕದ ಭೂಗೋಳ ಮತ್ತೆ ಭಾರತದ ಭೂಗೋಳ. ಇಷ್ಟು ವಿಷಯಗಳು ಮಿನಿಮಮ್ ಇರುತ್ತೆ. ಮತ್ತೆ ಪ್ರಪಂಚದ ಭೂಗೋಳ. ಸೊ ಇಲ್ಲಿ ಸಮಾಜ ವಿಜ್ಞಾನ ವಿಷಯಗಳು ಅಂತ ಕೇಳಿದ್ರೆ ಎಲ್ಲ ಬರ್ತಾವ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಈಸ್ ದ ಸ್ಪೆಸಿಫಿಕ್ ಟಾಪಿಕ್. PUC ಮೇಲೆ ಇರುವಂತಹ ಗ್ರೂಪ್ ಸಿ ಪೋಸ್ಟ್ಗಳಿಗೆ ಇಲ್ಲ. ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ವೆರಿ ಸಿಂಪಲ್, ಸೋಷಿಯಾಲಜಿ ಅಂತ ಕರಿತೀವಿ ನಾವು. ಸೊ ಭಾರತ ಮತ್ತು ಕರ್ನಾಟಕದ ಇತಿಹಾಸ. ನೆಕ್ಸ್ಟ್ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಇದೊಂದು ಅಡಿಷನಲ್ ಆಗಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಇರ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಮೆಂಟಲ್ ಎಬಿಲಿಟಿ ಅಥವಾ ರೀಸನಿಂಗ್ ಅಂತ ಕರಿತೀವಿ. ಸೊ ಇದು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂತ ಕೇಳಿದ್ರೆ ಕರ್ನಾಟಕದ ಇತಿಹಾಸನೇ ಬರುತ್ತೆ. ಸೊ ಸಮಥಿಂಗ್ ಸ್ವಲ್ಪ ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸ್ವತಂತ್ರ ನಂತರದಲ್ಲಿ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸು, ಕರ್ನಾಟಕದ ಅರ್ಥವ್ಯವಸ್ಥೆ, ಇಟ್ ಮೀನ್ಸ್ ಕರ್ನಾಟಕದ ಎಕಾನಮಿ. ನೆಕ್ಸ್ಟ್ RDPR, ಕೋಆಪರೇಟಿವ್ಸ್. ಸೊ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸ್, ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಅಂತ ಕೇಳಿದ್ರೆ ವಿವಿಧ ಒಂದು ವೆಬ್ಸೈಟ್ಗಳಿರ್ಬೋದು, ಆ್ಯಪ್ಸ್ಗಳಿರ್ಬೋದು. ಸೊ ಹೀಗೆ ಬೇರೆ ಬೇರೆ ಏನ್ ಕರ್ನಾಟಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಏನು ತಂದಿದೆಯಲ್ಲ, ಸಕಾಲ, ಪಂಚತಂತ್ರ, ಇಂಥವುಗಳು. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು. ಮತ್ತೆ ಲಾಸ್ಟ್ಗೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತ ಕೇಳಿದ್ರೆ ಸೊ ಇಟ್ ಈಸ್ ರಿಲೇಟೆಡ್ ಟು ಮೆಂಟಲ್ ಎಬಿಲಿಟಿ ಅಂಡ್ ಸೊ ಲೈಕ್ ಸ್ಟಾಟಿಸ್ಟಿಕ್ ರಿಲೇಟೆಡ್. ಬಟ್ ಸ್ಟಾಟಿಸ್ಟಿಕ್ ಕೇಳಿಲ್ಲ ಅದನ್ನ ಇಲ್ಲಿವರೆಗೆ. ಒಂದು ಎಕ್ಸಾಮ್ದಾಗ 1 ಕ್ವಶನ್ 2 ಕ್ವಶನ್ ಕೇಳಾರ ಅಷ್ಟೇ. ಇದು GK. ನಾನು ಈ ವಿಷಯಗಳನ್ನ ಏನ್ ಮಾಡ್ತೀನಿ, ಸಿಂಪಲ್ ಆಗಿ ಕಾಮನ್ ಸಬ್ಜೆಕ್ಟ್ ಅಂದ್ರೆ PCಗೂ ಇರ್ತಾವ್, PSIಗೂ ಇರ್ತಾವ್, KSಗೂ ಇರ್ತಾವ್, PDOಗೂ ಇರ್ತಾವ್, ಗ್ರೂಪ್ ಸಿ ಡಿಗ್ರಿಗೆ ಇರ್ತಾವ್, ಎಲ್ಲದಕ್ಕೂ ಇರ್ತಾವ್. ಇವು ಕಾಮನ್ ಸಬ್ಜೆಕ್ಟ್, ಕಾಮನ್ GK ಸಬ್ಜೆಕ್ಟ್. ಪ್ರಚಲಿತ ಘಟನೆಗಳು ಮಿನಿಮಮ್ 1 year ಓದ್ಬೇಕು. ಸರ್ ಯಾವ್ದು ಓದ್ಬೇಕು? ಇನ್ನೂ ನೀವು ಓದಕ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಯಾವ್ದಾದ್ರೂ ಒಂದು ಮ್ಯಾಗಝಿನ್ ಓದಿ. ಈಗ ನ್ಯೂಸ್ ಪೇಪರ್ ಓದಿ ವರ್ಕೌಟ್ ಆಗೋದಿಲ್ಲ. ಮ್ಯಾಗಝಿನ್ ಓದಿ, ಯಾವ್ದಾದ್ರು ಓದಿ. ನೀವು ಸ್ಪರ್ಧಾ ವಿಜೇತ ಓದಿ, ಸ್ಪರ್ಧಾ ಅರಿವು ಓದಿ, ಇನ್ನೂ ಯಾವ್ದಾದ್ರು ಮ್ಯಾಗಝಿನ್ಸ್ ನಿಮ್ಗೆ ಗೊತ್ತಿರೋವಿದ್ರೆ ಓದಿ. ಭಾರತದ ಸಂವಿಧಾನ, ಸೊ ಕನ್ನಡದಲ್ಲಿ ಆದ್ರೆ PS ಗಂಗಾಧರ್ ಸರ್ ಬುಕ್ ಓದಿ, ಇಂಗ್ಲಿಷ್ನಲ್ಲಿ ಆದ್ರೆ ಲಕ್ಷ್ಮೀಕಾಂತ್ ಸೆಲೆಕ್ಟೆಡ್ ಟಾಪಿಕ್ಸ್. ಭೂಗೋಳಶಾಸ್ತ್ರ ಇಲ್ಲಿ ಹಲವಾರು ಬರ್ತವೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಬರುತ್ತೆ, ಕರ್ನಾಟಕ ಬರುತ್ತೆ, ಭಾರತ ಬರುತ್ತೆ, ಮತ್ತೆ ಪ್ರಪಂಚದ ಭೂಗೋಳಶಾಸ್ತ್ರ ಕೂಡ ಬರುತ್ತೆ. ನೆನಪಿಟ್ಕೊಂಡಿರ್ರಿ, KPSC ಕ್ವಶನ್ಗಳು ಪ್ರಪಂಚದ ಭೂಗೋಳಶಾಸ್ತ್ರ ಚಂದ ಬರ್ತವೆ, ಪಕ್ಕ ಬರ್ತವೆ. ಸೊ ಇತಿಹಾಸ, ಭಾರತದ ಇತಿಹಾಸ ಮಧ್ಯಕಾಲೀನ, ಪ್ರಾಚೀನ, ಆಧುನಿಕ ಮತ್ತು ಕರ್ನಾಟಕ. ಭಾರತದ ಆರ್ಥಿಕತೆ, RBI ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು. ಸೊ ಸುಮಾರು 5ರಿಂದ 10 ಕ್ವಶನ್ಸ್ಗಳು ಬಂದಂತ ಉದಾಹರಣೆಗಳಿದ್ದಾವೆ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟ್, ಮಾನಸಿಕ ಸಾಮರ್ಥ್ಯ. ಈ 7 ವಿಷಯಗಳು ಕಾಂಪಿಟೇಟಿವ್ ಎಕ್ಸಾಮ್ಗಂತ ನೀವೇನಾದ್ರೂ ಡಿಸೈಡ್ ಆಗಿದ್ರಿ ಅಂದ್ರೆ
ಯು ಮಸ್ಟ್ ರೀಡ್ ವಿತ್ ಇನ್ ಡೆಪ್ತ್ನೆಸ್. ಡೆಪ್ತಾಗಿ ಓದ್ಬಿಡ್ಬೇಕು ಒಳ್ಳೆ ಕ್ವಾಲಿಟಿ ಬುಕ್ಸ್ಗಳನ್ನು. ಸುಮಾರು ವಿಡಿಯೋಗಳಲ್ಲಿ ಹೇಳಿನಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡ್ರಿ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಬುಕ್ಕು. ನೀವು ನಾನು ಯಾವ್ದು ಬುಕ್ ಐ ಆಮ್ ವೆರಿ, ನಾನು ಹೇಳಿದ್ನಲ್ಲ ತುಂಬಾ ರೆಸ್ಪೆಕ್ಟ್ ಇದೆ ಪ್ರತಿಯೊಬ್ಬ ಬುಕ್ ಬರೆದವನ ಬಗ್ಗೆ. ಐ ಹ್ಯಾವ್ ರೆಸ್ಪೆಕ್ಟ್. ಅದು ನನಗೆ ಸುಮಾರು ನಾವು ಸ್ಟಾರ್ಟಿಂಗ್ ಯೂಟ್ಯೂಬ್ ವಿಡಿಯೋ ಮಾಡಲ್ಲಿ ಬಂದಾಗ ಈ ಹುಡುಗರು ಹಾಕುವಂತ ಒಂದು ಮಜಾ ಕಾಮೆಂಟ್ಸ್ ಇರ್ತಾವೆ, ಅವ್ರ ಬಗ್ಗೆ ಅವ್ರು ಟೀಕೆ ಮಾಡ್ತಿರ್ತಾರೆ. ಅದರಾಗಿ ಧಾರವಾಡ ಬಿಜಾಪುರ ಓದೋಡು ಆದ್ರೆ ಒಂದು ಸ್ಲೈಡ್ ಮಾಡಿ ಒಂದು ವಿಡಿಯೋ ಮಾಡಿದ್ರೆ ನಮಗೆ ಎಷ್ಟು ಪಿಕ್ಚರ್ ಬಿಟ್ಟು ಹೋಗುತ್ತೆ. ಬುಕ್ ಬರಿಬೇಕಂದ್ರೆ ಅವ್ರಿಗೂ ಪಿಕ್ಚರ್ ಬಿಟ್ಟು ಹೋಗಿರ್ತದೆ. ಸೊ ಯಾರಿಗೂ ಅವಮಾನ ಮಾಡೋ ಅವಶ್ಯಕತೆ ಎಂದೂ ಇಲ್ಲ. ಆದರೆ ನಾನು ನಿಮಗೆ ಹೇಳೋದು, ಸಿಂಗಲ್ ಬುಕ್ನಿಂದ KPSC ಎಕ್ಸಾಮ್ ಪಾಸ್ ಆಗೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಾಧ್ಯವಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅವುಗಳು ರಿವಿಷನ್ ಪರ್ಪಸ್ ಓದ್ಬೋದು. ಇದು ಕಾಮನ್ ಸಬ್ಜೆಕ್ಟ್, ಎಲ್ಲಾ ಜಾಬಿಗೆ ಬರ್ತಾವೆ. ಸೊ ಈಗ ಹಿಂದೆ ಹೇಳಿದ ಸಿಲೆಬಸ್ ಅಲ್ಲಿ ಕೂಡ ಇದು. ಈಗ ಸ್ಪೆಷಲ್ ಸಬ್ಜೆಕ್ಟ್ ಇವು ಗ್ರೂಪ್ಸಿಗೆ ಮಾತ್ರ ಅದಾವ. ಇವು ಗ್ರೂಪ್ಸಿಗೆ ಮಾತ್ರ ಅದಾವ, PSI ಇಲ್ಲ. ಬಟ್ ಎಲ್ಲ ಒಂದ್ ಕಡೆ ಬರ್ಬೋದು ಇಂಡೈರೆಕ್ಟ್ಲಿ, ಬಟ್ ಇಲ್ಲ. PC ಇರೋದಿಲ್ಲ. ಸೊ ಸಮಥಿಂಗ್ KS ಇರೋದಿಲ್ಲ, KS ಪ್ರಿಲಿಮ್ಸ್ ಇರೋದಿಲ್ಲ. ಸೊ ಇವುಗಳನ್ನ ನೀವು ಸ್ವಲ್ಪ ಸ್ಪೆಷಲ್ ಗಮನ ಕೊಡಬೇಕು. ಸುಮಾರು ಸಲ 7 ಸಬ್ಜೆಕ್ಟ್ ಓದಿ ಹುಡುಗರು ಇರ್ತವೆ, ಬಟ್ ಇವನು ಓದಿರೋದಿಲ್ಲ. ಇಲ್ಲೇ ಮಿನಿಮಮ್ ಏನಂದ್ರೆ 20 ರಿಂದ 30 ಕ್ವಶನ್ಸ್ ಮಿಸ್ ಆಗ್ತಾವೆ. ಯಾವುದು? RDPR, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಸಂವಿಧಾನದಲ್ಲಿ 73-74ನೇ ತಿದ್ದುಪಡಿ ಮತ್ತು ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆ 5 ರಿಂದ 6 ಕ್ವಶನ್ಸ್ ಬರ್ತಾವೆ. ಸೋಷಿಯಾಲಜಿ ಕೆಲವೊಂದು ಸಂದರ್ಭದಲ್ಲಿ 1 ಕ್ವಶನ್ ಬರೋದಿಲ್ಲ, ಕೆಲವೊಂದ್ಸಲ 5 ರಿಂದ 6 ಕ್ವಶನ್ಸ್ ಬಂದಾವ. ಸೆಕೆಂಡ್ PUC, ಫಸ್ಟ್ PUC ಸೋಷಿಯಾಲಜಿ ಬುಕ್ ಓದಿ. ಸೊ ಇದನ್ನ ಸಂವಿಧಾನದಲ್ಲಿ ಕೂಡ ಇದೆ. ಈ ಹಿಂದೆ ನೀವು ಯಾವ್ದಾದ್ರು PDF ಬುಕ್ ಇತ್ತು ಅಥವಾ ನೋಟ್ಸ್ಗಳಿದ್ರೆ ನೋಡ್ಕೊಳ್ಳಿ. ಸೊ ಸ್ವತಂತ್ರ ನಂತರದಲ್ಲಿ ಭೂ ಸುಧಾರಣೆಗಳು, ಆ ಭೂ ಸುಧಾರಣೆಗಳ ಇತಿಹಾಸ ಇದೆ, ಮತ್ತೊಂದು ಕಾಯ್ದೆ ಇದೆ. ಅದನ್ನ ನೋಡ್ಕೊಂಡ್ರೆ ಕೆಲವೊಂದ್ಸಲ 4 ರಿಂದ 5 ಕ್ವಶನ್ ಬಂದವ, ಕೆಲವೊಂದ್ಸಲ 1 ಕ್ವಶನ್ ಬಂದಿಲ್ಲ. ಈ ಸ್ಪೆಷಲ್ ಸಬ್ಜೆಕ್ಟ್ ಹೆಂಗಂದ್ರೆ ಬಂದ್ರೆ 3-4 ಕ್ವಶನ್ ಬರ್ತಾವ, ಬಂದಿಲ್ಲ ಅಂದ್ರೆ 1 ಬರುವುದಿಲ್ಲ. ಸರ್ ಏನ್ ಮಾಡ್ಬೇಕು? ಓದು ಉತ್ತಮ. ಬಂದ್ರೆ ಓದಿಲ್ಲ ಅಂತ ಕೇಳಿದ್ರೆ ಪ್ರಾಬ್ಲಮ್, ಓದಿದ್ರು ಬಂದಿಲ್ಲ ನೋ ಪ್ರಾಬ್ಲಮ್. ನಮ್ದು ಏನೋ ಯಾವುದೋ ಒಂದು ಏನು ವೇಸ್ಟ್ ಆಗೋದಿಲ್ಲ. ಅಷ್ಟು ಟೆಕ್ನಿಕಲಿ ವಿಚಾರ ಮಾಡೋಂಥ ವ್ಯಕ್ತಿ ಇದ್ರೆ ಐ ಥಿಂಕ್ ಇಲ್ಲಿವರೆಗೆ ನಾವು ಬಹಳಷ್ಟು ದೊಡ್ಡ ಹುದ್ದೆಯಲ್ಲಿ ಇರಬಹುದು ಆಗಿತ್ತು ನೀವು. ನೆಕ್ಸ್ಟ್ ಕೋಆಪರೇಟಿವ್ಸ್, ಕೆಲವೊಂದ್ಸಲ 1 ಕ್ವಶನ್ ಬರೋದಿಲ್ಲ, ಕೆಲವೊಂದ್ಸಲ 2-3 ಕ್ವಶನ್ಸ್ ಬರ್ತಾವೆ. ಕರ್ನಾಟಕದಲ್ಲಿ ಪರಿಸರ ಸಂಬಂಧಿ ಸಮಸ್ಯೆಗಳು, ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಗಡಿ ವಿವಾದಗಳಿರ್ಬೋದು, ಈ ಮಾದಾಯ ವಿವಾದ, ಹೀಗೆ ಪರಿಸರಕ್ಕೆ ರಿಲೇಟೆಡ್ ಆಗಿರುವಂತದ್ದು ಯಾವುದೇ ಇರಲಿ, ಮತ್ತು ಅಭಿವೃದ್ಧಿ ವಿಷಯಗಳು. ಸೊ ಏನೇ ಅಭಿವೃದ್ಧಿ ಮಾಡಬೇಕಾದ್ರೆ ಕೆಲವೊಂದು ಹಲವಾರು ವಿವಾದಗಳಾಗ್ತವೆ, ಅವುಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಈ ಸ್ಪೆಷಲ್ ಸಬ್ಜೆಕ್ಟ್ಗಳು. ಸೊ ಹಾಗೆ ಕರ್ನಾಟಕದ ಗ್ರಾಮೀಣ ಒಂದು ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನ, ಈ ಗವರ್ನೆನ್ಸ್ ಪ್ರಾಕ್ಟೀಸ್ ಅಂತ ಕರಿತೀವಿ ನಾವು. ಸೊ ಪಂಚಾಯತ್ ಅಂದ್ರೆ ಆ್ಯಪ್ದ ಒಂದು ಕೆಲಸ ಏನು, ಸಮಥಿಂಗ್ ಬೇರೆ ಬೇರೆ ಆ್ಯಪ್ಸ್ಗಳೇನದಾವ, ಸಕಾಲ ಯೋಜನೆ ಇರ್ಬೋದು, ಇವುಗಳ ಬಗ್ಗೆ. ಕರ್ನಾಟಕದ ಆರ್ಥಿಕತೆ, ಸೊ GDP ಆಗಿರ್ಬೋದು, ಕರ್ನಾಟಕದ ಜನಸಂಖ್ಯೆ ಆಗಿರ್ಬೋದು, ಬೇರೆ ಬೇರೆ ಆಯಾಮಗಳನ್ನ ನಾವು ನೋಡ್ಬೋದು. ಇದಕ್ಕೋಸ್ಕರ ಎಕನಾಮಿಕ್ ಸರ್ವೆ, ಕರ್ನಾಟಕದ ಎಕನಾಮಿಕ್ ಸರ್ವೆ ಕವರ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತು ರಾಜ್ಯ ಪ್ರಾದೇಶಿಕ ವಿಷಯಗಳು, ಸೊ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕೆಲವೊಂದ್ಸಲ 2-3 ಕ್ವಶನ್ ಬಂದವ, ಕೆಲವೊಂದ್ಸಲ 1 ಬಂದಿಲ್ಲ. ಸೊ ಈ GK ಪೇಪರ್ ಮತ್ತೆ ಕಮ್ಯುನಿಕೇಶನ್ ಪೇಪರ್ ರಿಲೇಟೆಡ್ ಆಗಿ ಆ್ಯಪ್ ಅಲ್ಲಿ ನಿಮಗೆ ಸೊ ಖಂಡಿತ ತುಂಬಾ ಇನ್ ಡೆಪ್ತ್ ಆಗಿರುವಂತ ಸೊ ಕ್ಲಾಸಸ್ಗಳಿದ್ದಾವೆ. ನೀವು ಒಂದು ಪ್ರೊಮೋ ವಿಡಿಯೋ ನೋಡಿ ತಿಳ್ಕೊಂಡು ಯು ಕ್ಯಾನ್ ಜಾಯಿನ್ ಇಫ್ ಯು ವಿಶ್. ಸೊ ನೆಕ್ಸ್ಟ್ ಕಮ್ಯುನಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಒಂದು ಸೆಲೆಕ್ಷನ್ ನ ನಿರ್ಧಾರ ಮಾಡುವಂಥದ್ದು. ಅಲ್ಲಿ ಅಷ್ಟು ಸಬ್ಜೆಕ್ಟ್ ನೋಡಿ 100 ಮಾರ್ಕ್ಸ್ ತಗೋತೀರಿ, ಇಲ್ಲಿ 3 ಸಬ್ಜೆಕ್ಟ್ ನೋಡಿ 100 ಮಾರ್ಕ್ಸ್ ತಗೋತೀರಿ. ಕನ್ನಡ, ಯು ಹ್ಯಾವ್ ಟು ರೀಡ್. ಒಂದು ಗ್ರಾಮರ್, ಇನ್ನೊಂದು ಸಾಹಿತ್ಯ, ಇನ್ನೊಂದು ಭಾಷಾಜ್ಞಾನ. ಸೊ ಈ 3ನ್ನ ನೋಡ್ಕೋಬೇಕು. ಇಂಗ್ಲಿಷ್ ಅಫ್ಕೋರ್ಸ್ ಬಹಳಷ್ಟು ಜನರಿಗೆ ಸಮಸ್ಯೆ, ಬಹಳಷ್ಟು ಜನರಿಗೆ ಸ್ಟ್ರೆಂತ್ ಕೂಡ ಹೌದು. ಯಾರಿಗೆ ಇಂಗ್ಲಿಷ್ ಬರುತ್ತೆ ಅವರಿಗೆ ಸ್ಟ್ರೆಂತ್ ಈಸಿಯಾಗಿ, ವೆರಿ ಈಸಿಯಾಗಿ. ಕನ್ನಡ ತುಂಬಾ ಕಷ್ಟ, ಸಾಹಿತ್ಯ ಓದಬೇಕು. ಇಂಗ್ಲಿಷ್ ಏನಿಲ್ಲ, ಗ್ರಾಮರ್ ಪ್ಲಸ್ ವ್ಯಾಕ್ಯಾಬುಲರಿ ಎರಡೇ. ಸೊ ಕಂಪ್ಯೂಟರ್, ಸೊ ಈಸಿಯಾಗಿ 30 ಮಾರ್ಕ್ಸ್ ಅಲ್ಲಿ 25 ಮಾರ್ಕ್ಸ್ ತೆಗಿಬೇಕು. ಇದರಲ್ಲಿ ಏನಾದರೂ ಟಾರ್ಗೆಟ್ 70 ಮಿನಿಮಮ್ ಇಟ್ಕೊಂಡ್ರೆ ಈ ಡಿಫಿಕಲ್ಟ್ ಕ್ವಶನ್ ಬಂದಾಗ ನಾನು ಹೇಳೋದು ಇದನ್ನು ಈಸಿ ಮಾಡಬಹುದು. ಸೊ ಹೇಗೆ ಎಷ್ಟು ಸ್ಕೋರ್ ಸೇಫು ಆ ಥರ ಏನಿಲ್ಲ. ಸೊ ಒಟ್ಟಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಸೊ ಅಧ್ಯಯನ ಮಾಡಿದರೆ ಈ ಕಮ್ಯುನಿಕೇಶನ್ ಪೇಪರ್ದು ಕೂಡ ಕ್ಲಾಸಸ್ ಅವೈಲೇಬಲ್ ಇರ್ತವೆ. ನೆಕ್ಸ್ಟ್ ಸರ್ ಹೇಗೆ ಸ್ಟಡಿ ಮಾಡಬೇಕು? ನಂಬರ್ 1, ಇದು ಡಿಗ್ರಿ ಲೆವೆಲ್ನ ಒಂದು ಪೋಸ್ಟ್ ಆಗಿದೆ. ಇದೇನಾಗಿದ್ರಿ? ಡಿಗ್ರಿ ಲೆವೆಲ್ ಪೋಸ್ಟ್. ಡಿಗ್ರಿ ಲೆವೆಲ್ ಪೋಸ್ಟ್ ಅದ, ಅದು KPSC ಅದ. ನೆನ್ಪಿಟ್ಕೊಂಡಿರಿ, ನಾನು ಲಾಸ್ಟ್ 15 ಇಯರ್ಸ್ ನೋಡ್ತಾ ಇದ್ದೀನಿ. ಕೆಲವೊಂದು ಸಂದರ್ಭದಲ್ಲಿ ಈಜಿ ಕ್ವಶನ್ ಪೇಪರ್ ಬಂದವೆ, ವೆಬ್ಸೈಟಿಂದ ಕಾಪಿ ಪೇಸ್ಟು ಆ ಥರ ಏನೇನೋ ಸ್ವಲ್ಪ ಕೇರ್ಲೆಸ್ ಮಾಡಿದಾಗ ಕ್ವಶನ್ ಆ ಥರ ಬಂದವೆ. 2024 ಜೂನ್ನಿಂದ ನಾನು ಗಮನಿಸ್ತಿರುವ ಹಾಗೆ KE ಮತ್ತು KPSC
ಆ ಕ್ವಶನ್ ಪೇಪರ್ಗಳನ್ನು ನೋಡಿ. ಸೊ ನಿಮಗೆ ಅಷ್ಟು ಸುಲಭವಾಗಿ ನಾನು ಸಿಂಗಲ್ ಲೈನ್ ಗಟ್ಟಿ ಮಾಡ್ತೀನಿ ಬರುವುದಿಲ್ಲ. KPSC ನಡೆಸುವಂತ ಒಂದು PUC ಮೇಲಿರುವ ಜಾಬ್ ಈಕ್ವಲ್ ಟು ಈಗ KE ನಡೆಸ್ತಾ ಇದ್ದಾರೆ, PSI ಕೂಡ ಕ್ವಾಲಿಟಿ ಆಗಿದೆ. ಹಿಂದೆ ನಡೆಸಿದಂತ ಸೊ PSI ಎಕ್ಸಾಮ್ಗಳೆಲ್ಲ ಅಷ್ಟು ಕ್ವಾಲಿಟಿ ಇರಲಿಲ್ಲ, ಇನ್ಕ್ಲೂಡಿಂಗ್ ನನ್ನ ಎಕ್ಸಾಮ್. ಆ ಟೈಮಿಗೆ ಅವು ಕ್ವಾಲಿಟಿನೇ, ಬಟ್ ಈ ಟೈಮಿಗೆ ಕಂಪ್ಯಾರಿಸನ್ ಮಾಡಿ. ಹಾಗಾಗಿ ಡಿಗ್ರಿ ಮಟ್ಟದ ಎಕ್ಸಾಮ್ ಆಗಿರೋದ್ರಿಂದ ಆಳವಾದ ಅಧ್ಯಯನ ತುಂಬಾ ಅವಶ್ಯಕ. ಸೊ ಏನ್ ಮಾಡ್ಬೇಕು ಸರ್? ಈಗ 2024ರಿಂದ ಹಿಂದೆ ಯಾವೆಲ್ಲ ನಡೆದವೆ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಕ್ವಶನ್ ಪೇಪರ್ಸ್ ಅದಾವೆ, KPSC ವೆಬ್ಸೈಟ್ ಅಲ್ಲಿ ಕೂಡ ಅದಾವೆ, ಮಾರ್ಕೆಟ್ ಅಲ್ಲಿ ಕ್ವಶನ್ ಪೇಪರ್ ಬುಕ್ ಬಂದಾವ. ಸರ್ ನೀವು ಯಾವುದಾದ್ರೂ ತಗೊಳ್ಳಿ ಸರ್, ನೌಕರಿ ಮಾಡ್ಕೊಳ್ರಿ. ಬುಕ್ಸ್ ತಗೋತಿರೋ, ಕೋಚಿಂಗ್ ಜಾಯಿನ್ ಆಗ್ತಿರೋ, ಡ್ರಾಮಾ ಮಾಡ್ತಿರೋ, ಏನ್ ಮಾಡ್ತಿರೋ, ಓದಿ ನೌಕರಿ ತಗೊಳ್ರಿ. ಸೊ ಈ GK ಪೇಪರ್ ಮತ್ತು ಕಮ್ಯುನಿಕೇಶನ್ ಪೇಪರ್ಗಳನ್ನ ಒಂದ್ ಕಡೆಗೆ ಇಟ್ಕೊಂಡ್ಬಿಡ್ರಿ. ಇಟ್ಕೊಂಡು ನೀಟಾಗಿ ನೋಡ್ಕೊಳ್ರಿ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ ಬಂದಾವ. ನಮಗ್ ಸುಮಾರು ಸಲ ನಾನು ನೋಡ್ತಿರ್ತೀನಿ, ಸರ್ ಯಾವ್ದು ಇಂಪಾರ್ಟೆಂಟ್, ಯಾರು ಹೇಳಿದ್ದು ಇಂಪಾರ್ಟೆಂಟ್ ಅಲ್ಲ, ನೀನ್ ಏನು ಮಾಡಿದ್ದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಯು ಹ್ಯಾವ್ ಟು ಫೇಸ್ ಇಟ್. ಇವುಗಳನ್ನ ನೋಡಿ ರೀಸೆಂಟ್ ಆಗಿ ನಡೆದಂತ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಂಡು ಸೊ ಅಧ್ಯಯನ ಮಾಡಿ. ಇನ್ನು ಡೆಪ್ತ್ ಆಗಿ ಓದಿ. ಈಗ ನಾನು ಯಾವುದೋ ಒಂದು ಬುಕ್ ಹೇಳಿದೆ, ಸೇ ಫಾರ್ ಎಕ್ಸಾಂಪಲ್ ಸೊ KM ಸುರೇಶ್ ಸರ್ದು ಯಾವುದು PS ಗಂಗಾಧರ್ ಸರ್ದು ಸಂವಿಧಾನ ಬುಕ್ ಹೇಳಿದೆ. ಅದರಲ್ಲಿ ಇರ್ಲಾರ್ದಂಥದ್ದು ಏನಾದ್ರೂ ಸಿಕ್ಕರೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಸಿಗ್ತದೆ. ಕ್ವಶನ್ ಪೇಪರ್ ಅಲ್ಲಿ ಸಪೋಸ್ ಸಿಗ್ತದೆ, ಸಿಕ್ಕಾಗ ನಾನು ಮತ್ತೆ ಹೇಳ್ತೀನಲ್ಲ, ಇನ್ನೂ ಬೆಟರ್ ಬುಕ್ ಓದಬೇಕೆ ಹೊರತಾಗಿ ಯಾರ VK ಸರ್ ಹೇಳಿದ್ರು ಅಂತ ನನಗೆ ಬೈಯೋದು ಅಥವಾ ಆ ಬುಕ್ಕಿಗೆ ದಟ್ ಈಸ್ ನಾನ್ ಸೆನ್ಸ್. ಹೆಲ್ಪ್ ಆಗ್ಲಂತಾನೆ ಬುಕ್ ಬರೆದಿರ್ತಾರೆ, ಕ್ವಶನ್ ಪೇಪರ್ ತೆಗಿಯೋನೇನು ಬುಕ್ ರೆಫರ್ ಮಾಡಿ ಮಾಡೋದಿಲ್ಲ. ಕ್ವಶನ್ ಪೇಪರ್ ತೆಗಿಯೋನೇ ನಿಮ್ಮನ್ನ ಎಲಿಮಿನೇಟ್ ಮಾಡ್ಬೇಕು ಅನ್ನೋದಿರ್ತದೆ. ಸೊ ನೀವು ಎಲ್ಲಿವರೆಗೆ ಬರೇ ಬ್ಲೇಮ್ ಮಾಡೋದು, ಇನ್ನೊಬ್ಬರ ಮೇಲೆ ನಿಮ್ಮ ಸಮಸ್ಯೆಗಳನ್ನ ಕೂಡಿಸ್ತಾರೋ ಅಲ್ಲಿವರೆಗೆ ಯು ವಿಲ್ ಬಿ ಲೈಕ್ ನೌನ್ ಸೊ ಅಟೆ ಕಪ್ಪೆ ತರನ ಅಲ್ಲೇನೆ ಅಡ್ಡಾಡ್ತಿರ್ತೀವಿ. ಸೊ GK ಸಾಮಾನ್ಯ ವಿಷಯಗಳಿಗೆ ನಾನು 7 ಸಬ್ಜೆಕ್ಟ್ ಹೇಳಿದ್ನಲ್ಲ, ಒಳ್ಳೆಯ ಗುಡ್ ಆಥರ್ಸ್ ಅಂತ ಕೇಳಿದ್ರೆ ಸೊ ಇನ್ ಡೆಪ್ತ್ ಇರುವಂತದ್ದು ಬುಕ್. ಸರ್ ಯಾವ್ದು ಗುಡ್ ಆಥರ್ಸ್ ಮತ್ತೆ ಹೇಳಿದ್ನಲ್ಲ, ಯಾವುದೇ ಬುಕ್ ನೇಮ್ ಹೇಳ್ತಾ ಇದು ಡಸಂಟ್ ಮೀನ್ ದಟ್ ಬೇರೆದಾರ್ ಬ್ಯಾಡ್. ಹೋಗ್ರಿ ಮಾರ್ಕೆಟ್ಗೆ ಹೋಗ್ರಿ, ಪರವಿಡಿ ನೋಡ್ಕೊಳ್ರಿ, ನೀವು ರೆಡಿ ಮಾಡ್ರಿ. ಅದನ್ನ ನಾವು ಹಂಗ ಮಾಡಿದ್ದು, ಮಾಡ್ತಾ ಇರೋದು ಕೂಡ ಹಾಗೆ. ಮತ್ತೆ ಈ ಸ್ಪೆಷಲ್ ಟಾಪಿಕ್ಸ್ ಅಂತ ಏನಿದ್ವಲ್ಲ, RDPR, ಕೋಆಪರೇಟಿವ್ಸ್, ಇವುಗಳಿಗೆ ಸೊ ಇನ್ ಡೆಪ್ತ್ ಆಗಿರುವಂತ ನೋಟ್ಸ್, ಅವುಗಳಿಗೆ ಸಿಂಗಲ್ ಬುಕ್ ಎಲ್ಲ ಗ್ರೂಪ್ ಸಿ ಅಂತ ಬುಕ್ಸ್ ಬಂದಾವೆ, ಬಟ್ ಅಷ್ಟು ಇನ್ ಡೆಪ್ತ್ ಆಗಿ ಸಿಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಾನು ಬಂದಿರುವಂತ ಎಲ್ಲ ಬುಕ್ನೇ ನೋಡಿರೋದಿಲ್ಲ, ಟು ಬಿ ಆನೆಸ್ಟ್ ಹೇಳೋದಾದ್ರೆ. ಆ ನೋಟ್ಸ್ಗಳನ್ನ ಅಧ್ಯಯನ. ಕಮ್ಯುನಿಕೇಶನ್ ಪೇಪರ್ಗೆ, ಅದರಲ್ಲಿ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಗೆ ಸೊ ಪುಸ್ತಕಗಳಲ್ಲಿ ನಾನು ಗಮನಿಸಿರುವ ಹಾಗೆ ಅಷ್ಟು ಸಿಗುವುದಿಲ್ಲ, ಬಟ್ ಸಿಕ್ಕರು ಒಳ್ಳೇದೇ. ತರಗತಿಗಳಿದ್ರೆ, ಯಾಕಂದ್ರೆ ಕಂಪ್ಯೂಟರ್ ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗತ್ತೆ. ಸೊ ಕ್ಲಾಸಸ್ಗಳಲ್ಲಿ ಅಟ್ಲೀಸ್ಟ್ ಅವ್ರು ಹೇಳಿರ್ತಾರೆ ವರ್ಡ್ ಅಲ್ಲಿ ಏನ್ ಮಾಡಬೇಕು, ನಮಗೆ ನೋಡಿದ್ದು ಅದು ಪ್ರಾಕ್ಟೀಸ್ ಮಾಡಿದ್ರೆ ನೆನಪಿರ್ತದ ಅದಕ್ಕೆ ಓದಿಕ್ಕಿಂತ. ಅದಕ್ಕೆ ಸೊ ಅವುಗಳಿಗೆ ಸೊ ಕೋಚಿಂಗ್ಸ್ ತಗೊಳ್ತಾ ಇದ್ರೆ ತಗೊಳ್ಳಿ. ಸೊ ನಾನು ಹೇಳಿದ್ನೆಲ್ಲ, ಹಿಂದೆ ನಡೆದಂತ PDO ಎಕ್ಸಾಮ್ಗಳಲ್ಲಿ 28 ಕ್ವಶನ್ಸ್ 30ಕ್ಕೆ ಕಂಪ್ಯೂಟರ್ ಕ್ಲಾಸ್ ನಿಂದ ಬಂತು. ಅದನ್ನೆಲ್ಲ ಹಾಕೊಂತ ಕೂಡೋದು ಟೈಮ್ ನಮಗಿಲ್ಲ. ಹಾಗಾಗಿ ಸೊ ಪರೀಕ್ಷೆ ಹೋಗುವ ಹೊತ್ತಿಗೆ ಕನಿಷ್ಠ 3 ಸಲ ನಿಮ್ಮಲ್ಲಿರುವ ಸೋರ್ಸ್ ಅನ್ನ, ನೀವು ಕೋಚಿಂಗ್ ಜಾಯಿನ್ ಆಗಿದ್ರಿ ಅಂತ ಕೇಳಿದ್ರೆ ಹಿಸ್ಟ್ರಿ ಕ್ಲಾಸ್ನ 3 ಸಲ ಕೇಳಿರ್ಬೇಕು, ಕಮ್ಯುನಿಕೇಶನ್ ಈ ತರ ನೋಡ್ಕೋಬೇಕು. ಅದ್ರಾಗ ಇನ್ನೂ ಮಾಹಿತಿ ಇಲ್ಲ ಅಂದ್ರೆ ಯಾಡ್ ಮಾಡ್ಕೋಬೇಕು. ರೀಡ್, ರಿಪೀಟ್, ರಿವೈಸ್, 3R ಇದನ್ನ ತಲೆಯಲ್ಲಿ ಇಟ್ಕೊಂಡಿ. ನೀವು ಓದೋದು ಸ್ಟಾರ್ಟ್ ಮಾಡಿದ್ರೆ ಒಂದೇ ಸರಿ ನಿಮ್ಗೆ ಓದಿಲ್ಲ, ಜಾಬ್ ಆಗ್ಬೇಕಂದ್ರೆ ಹೇಗಾಗತ್ತೆ? ಯಾಕಂದ್ರೆ ಬೇರೆಯವ್ರು ಓದ್ತಾ ಇರ್ತಾರೆ, ಕಾಂಪಿಟೇಷನ್ ಇದೆ. ಸೊ ನಿಮ್ ಸುತ್ತಮುತ್ತ ಕುಂತಿರುವಂತ 10 ಜನರಲ್ಲಿ ನೀವು ಉತ್ತಮ ಇರ್ಬೋದು, 10 ಜನರಲ್ಲ ನಿಮ್ಮ ಸ್ಪರ್ಧಿಗಳು, ರಾಜ್ಯ ಮಟ್ಟದಲ್ಲಿರುವಂತ ಸ್ಪರ್ಧೆ ಇದು. ಸೊ ಫೈನಲಿ ನೆನ್ಪಿಟ್ಕೊಂಡಿರ್ರಿ, ನಮ್ಗೆ ಬೆಸ್ಟ್ ಪೋಸ್ಟ್ ಯಾವುದು PSI, ಬೆಸ್ಟ್ ಪೋಸ್ಟ್ ಯಾವುದು KS, ಬೆಸ್ಟ್ ಪೋಸ್ಟ್ ಯಾವುದು ಸಮಥಿಂಗ್, ಯಾವ ಪೋಸ್ಟ್ಗಳ ಬಗ್ಗೆ ಪರಿಚಯ ಇದೆ ಅವುಗಳ ಬಗ್ಗೆ ನಮಗೆ ಬಹಳ ಕ್ಯೂರಿಯಾಸಿಟಿ, ಬಹಳ ಕಾಂಪಿಟೇಷನ್, ಬಹಳ ರಸ್ ಅಷ್ಟೇ. ಯಾಕೆ ವಿಲೇಜ್ ಅಕೌಂಟೆಂಟ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಈ ಪೋಸ್ಟ್ ಬಗ್ಗೆ ಪ್ರಚಾರ ಇಲ್ಲ, ಬಿಕಾಸ್ ಜನಸಾಮಾನ್ಯರ ಜೊತೆಗೆ ಹೋಗುದಿಲ್ಲ ಅವರು. ಇಂಡಸ್ಟ್ರಿ, ಕೈಗಾರಿಕೆಗಳಲ್ಲಿರೋ ಜನಸಾಮಾನ್ಯರಲ್ಲ, ಕೈಗಾರಿಕೆ ಮಾಲೀಕರು. ಹಾಗಾಗಿ ಈ ಪೋಸ್ಟು ಒಳ್ಳೆ ದೊಡ್ಡ ಪೋಸ್ಟ್, ಪ್ರಚಾರ ಇಲ್ಲ ಅಷ್ಟೇ. ಈಗ ನೀವೇನ್ ಮಾಡ್ಬೇಕನ್ನೋದು ಡಿಸೈಡ್ ಮಾಡಿ. ಅಧಿಸೂಚನೆ ಹೊರಡಿಸಿದಾಗ 1 ವಾರ 15 ದಿನ ಓದೋದು, ಇಲ್ಲ ಕೋಚಿಂಗ್ ಜಾಯಿನ್ ಆಗೋದು. ಆಮೇಲೆ ಒಮ್ಮೆ ಆಲ್ ಟಿಕೆಟ್ ಬಿಟ್ಟಾಗ 15 ದಿನ ಸೊ ಹಗಲ ರಾತ್ರಿ ಧಾರವಾಡದಾಗ ಅಥವಾ ಬಿಜಾಪುರದಾಗ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಓದಿದ್ರೆ ಸೊ ನೆನ್ಪಿಟ್ಕೊಂಡಿರ್ರಿ, KPSC ಎಕ್ಸಾಮ್ ಆಗಲಿ ಅಥವಾ ಹೆಚ್ಚು ಕಡಿಮೆ ಹಿಂದೆ ಯಾವ ಎಕ್ಸಾಮ್ಗಳನ್ನ ಪಾಸ್ ಮಾಡಿರ್ಬೋದು, ನಾನು ಮಾಡಿರ್ಬೋದು. ಫೌಂಡೇಶನ್ ಸ್ಟ್ರಾಂಗ್ ಇದ್ದಾಗ 1 ವಾರ ಓದಿದ್ರೆ ಆಗಿದ್ದಾವೆ. ಆದರೆ KPSC 2024ರಲ್ಲಿ
ಆಗೋದಿಲ್ಲ. ವಿಲೇಜ್ ಅಕೌಂಟೆಂಟ್ಗೆ ಕ್ವಶನ್ ಸ್ಟೇಟ್ಮೆಂಟ್ ರೂಪದಲ್ಲಿ ಬಂದವೆ. PSI ಮೊನ್ನೆ 402ಗೆ 60 ಕ್ವಶನ್ಸ್ ರೈಟ್ ಆದ್ರೆ ವೆರಿ ರೇರ್. ಇರ್ಬೇಕಾದ್ರೆ ವಿಚಾರ ಮಾಡಿ. ಸೈನ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಈ ಪೋಸ್ಟ್ ಇರೋದ್ರಿಂದ ನಾರ್ಮಲ್ ಆಗಿರುವಂತ PDOಗೆ ಎಲ್ಲರೂ ಅಪ್ಲೈ ಮಾಡಿ, ಅದಕ್ಕಿಂತ ಕಂಪ್ಯಾರಿಸನ್ ಕಡಿಮೆ ಇರ್ತದೆ. ಶೂರ್ಲಿ ಪೋಸ್ಟ್ ಕಡಿಮೆ ಅದಾವೆ. ಗೌರ್ಮೆಂಟ್ ಜಾಬ್ ಅಂದ್ರೆ ನಾನು ಮುಂಚೆನಂತ ಹೇಳ್ತಾ ಇರ್ತೀನಿ, ಇಟ್ ಈಸ್ ನಾಟ್ ಉದ್ಯೋಗ ಖಾತ್ರಿ ಯೋಜನೆ. ಇಲ್ಲಿಗೆ ಬಂದವ್ರು ಯಾರು ಕೂಡ ಮೂರ್ಖರು ಅಲ್ಲ. ಯಾರೋ ಮನೆಯಲ್ಲಿ ಜವಾಬ್ದಾರಿ ಇಲ್ಲಾರ್ದ ಒಂದು ಮೂರ್ಖ ಇರ್ಬೋದು, ಏನೋ ಬ್ಯಾರರ್ ಯಾರ್ದೋ ಯೂನಿಫಾರ್ಮ್ ನೋಡ್ಕೊಂಡು ಗೌರ್ಮೆಂಟ್ ಜಾಬ್ ಆಗಿದೆ ಅಂತ ನೋಡಿ ಬಂದಿರ್ಬೋದು. ಆದರೆ 90% ನಾನು ಪ್ರೈವೇಟ್ ಕೆಲಸ ಮಾಡಿದ್ರೆ, ನನಗೆ ಬೇರೆ ಕೆಲಸ ಮಾಡಿದ್ರೆ ಸಿಗುವಂತ ಸಂಬಳ, ವೇತನ, ಮರ್ಯಾದೆ, ಗೌರವ ಇವೆಲ್ಲವಿಗಿಂತ ಇದು ಉತ್ತಮವಾಗಿರುತ್ತಂತ ತಿಳ್ಕೊಂಡು ನೋಡೇ ಬಂದಿರ್ತಾರೆ ಅಂತ ನನಗೂ ಗೊತ್ತಿದೆ, ಅದನ್ನ ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಆ ಮೆಚುರಿಟಿ ಇರಲಿ. 21 ಏಜ್ ಇದೆ ಅಂದ್ರೆ ಆ ಮೆಚುರಿಟಿ ಇರಲಿ, ಸ್ವಂತಿಕೆ ಅನ್ನೋದು ಇರಲಿ. ಸೊ ಸ್ಪರ್ಧೆ ಸ್ವಲ್ಪ ಕಡಿಮೆ ಇರ್ತದೆ. 10 ವರ್ಷಗಳಲ್ಲಿ ನೀವು ಈ ಜಾಬ್ಗೆ KS ಆಫೀಸರ್ ಆಗ್ತೀರಿ, ಪ್ರಮೋಷನ್ ಸಿಕ್ಕರೆ. 25 ಏಜ್ನಾಗ ನೀವೇನಾದ್ರೂ ಜಾಯಿನ್ ಆದ್ರೆ, ಡಿಗ್ರಿ 21 ಏಜ್ ಮುಗಿತದೆ, 22, 23, 25 ಏಜಿಗೆ ಅಂದ್ಕೊಳ್ಳೋಣ, 35 ಏಜಲ್ಲಿ KS ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತೀರಿ. ಸೊ ನೀವು KS ಎಕ್ಸಾಮ್ ಬರೆಯುವ ಅವಶ್ಯಕತೆನೇ ಇಲ್ಲ, ವರ್ಕ್ ಮಾಡ್ಕೊಂತಾನೆ. ಹಿಂದೆ ಒಂದು ಮಾತು ಹೇಳ್ತಾ ಇದ್ರು ಗಾದೆಗಳು. ನಾವು ಸುಮಾರು ಜನ ಏನ್ ಮಾಡ್ತೀವಿ ಗೊತ್ತಾ, ತಾತ ನೆಟ್ಟಂತ ಗಿಡದ ನೆಲಗಳಲ್ಲೇ ಬದುಕ್ತಿರ್ತೀವಿ. ಯಾರೋ ಹಿಂದೆ ಹೇಳಿದಂತ ಗಾದೆ ಮಾತುಗಳನ್ನ ನಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ತಿರ್ತೀವಿ. ಯಾರೋ ನಮ್ಮಲ್ಲಿರುವಂತ ಒಬ್ಬ ಜೂನಿಯರ್ ಪಾಸ್ ಆಗಿರ್ತಾನೆ, ಅವನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಸ್ಟೇಟಸ್ ಹಾಕೋದು. ಏನು, ಬೇಗ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ, ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ಸೃಷ್ಟಿಸುತ್ತದೆ. ಇದು ಹಳೇ ಗಾದೆ, ಬಿಟ್ಬಿಡ್ರಿ. ರಿಯಾಲಿಟಿಗೆ ಬನ್ನಿ, ಹೊಸ ವಾಸ್ತವ. ಇದು ಗಾದೆ ಅನ್ನೋದಿಲ್ಲ, ವಾಸ್ತವ, ರಿಯಾಲಿಟಿ. ಏನು, ಬೇಗ ಸಿಕ್ಕ ಯಶಸ್ಸು ಇಟ್ ಮೀನ್ಸ್ ನಿನಗೆ 23 ಏಜಲ್ಲಿನೇ ಜಾಬ್ ಆಯ್ತಪ್ಪ. ಅಪ್ಪ ಸಾಲ ಮಾಡಿದ್ದ, ಅದಕ್ಕೆ ನಿನ್ನ ಓದಿಸೋದಕ್ಕಿರ್ಬಹುದು, ಹಬ್ಬ ಮಾಡೋದಕ್ಕಿರ್ಬಹುದು, ಅಕ್ಕ ತಂಗಿ ಮದುವೆ ಮಾಡೋದಕ್ಕಿರ್ಬಹುದು, ಹೊಲಕ್ಕಿರ್ಬಹುದು, ಸಾಲ ತೀರಿಸ್ತೀರಿ. ಹಾಗೇನ್ ಹೇಳ್ತಾ ಇದ್ದೀನಿ, ಸರ್ಕಾರಿ ಹುದ್ದೆಗೆ ಬರುವಂತವ್ರು ಬಹಳಷ್ಟು ಭಾಷಣಗಳನ್ನ ಮಾಡ್ತಾರೆ. ನನಗೂ ಕೂಡ ಸುಮಾರು ಜನ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿದ್ದವ್ರು ಹೇಳ್ತಾರೆ, ನೀನ್ ಎಕ್ಸಾಮ್ ಹೇಗ್ ಪಾಸ್ ಮಾಡ್ಬೇಕಂತ ಹೇಳ್ತೀಯಾ, ಎಕ್ಸಾಮ್ ಪಾಸ್ ಆದ್ಮೇಲೆ ಹೇಗಿರ್ಬೇಕಂತ ಹೇಳು ಅಂತ. ಆವಾಗ ನಮ್ಮ ಮಾತು ಯಾಕೆ ಕೇಳ್ತಾರೆ? ನೀವು ಕೇಳಿದ್ದೀರಾ ಯಾರ ಮಾತಾದ್ರೂ ಸಕ್ಸಸ್ ಆದ್ಮೇಲೆ? ಇಲ್ಲ, ಅದು ಅವ್ರಿಗೆ ಬಿಟ್ಟಂತ ವಿಚಾರ ಇರ್ತದೆ. ಚೆನ್ನಾಗಿರ್ಬೇಕಂತಾನೆ ಬಯಸ್ತೀವಿ ಎಲ್ಲರೂ. ಸೊ ಖಂಡಿತ 90% ಜನ ಬಡವರು, ಮಿಡಲ್ ಕ್ಲಾಸ್ ಅವರೇ ಇಲ್ಲಿಗೆ ಬರುವಂತ. ಹಣಕಾಸಿನ ಪರಿಸ್ಥಿತಿ, ಸ್ವಂತ ಮನೆ ಇರುವುದಿಲ್ಲ, ಮನೆ ಬಿದ್ದಿರ್ತದೆ, ಜಸ್ಟ್ ಯು ಥಿಂಕ್ ಇಟ್, ಅದು ಸುಧಾರಣೆ ಆಗ್ತದೆ 23 ಏಜ್ ಜಾಬ್ ಸಿಕ್ಕರೆ ಅಥವಾ 25 ಏಜ್ ಜಾಬ್ ಸಿಕ್ಕರೆ, ಬೇಗ ಸಿಕ್ಕರೆ. ಸಂಬಂಧಿಕರಿಂದ ಆಗುವ ಅವಮಾನಗಳು, ಎಲ್ಲಿರ್ತಾರೆ ಅವಮಾನ ಮಾಡೋರು? ಸೊ ಸಂಬಂಧಿಕರು ಇವತ್ತು ನೋಡಿದ್ರೆ ವಾಟ್ಸಪ್ ಸ್ಟೇಟಸ್ ಅಲ್ಲಿರುವಂತ ದೋಸ್ತರು, ಗೊತ್ತಿರುವಂತ ದೋಸ್ತರು, ಅವ್ರು ಗುರುಸೋದು ಇವ್ರು ಗುರುಸೋದು ನೋಡ್ತೀವಿ ನಾವು. ಮನೆಯ ಜವಾಬ್ದಾರಿಗಳು, ಮನೆಗೆ ಹಿರಿಯ ಅಣ್ಣ ನೀನು, ಅಕ್ಕನ ಮದುವೆ, ತಂಗಿ ಮದುವೆ, ಅಮ್ಮನ ಕಾಯಿಲೆ, ಅಪ್ಪನ ಕಾಯಿಲೆ, ಸುಮಾರು ಜವಾಬ್ದಾರಿಗಳು. ಮನೆ ಇಲ್ಲ, ಜವಾಬ್ದಾರಿಗಳನ್ನ ಈಡೇರಿಸಬಹುದು. ಚಿಕ್ಕ ವಯಸ್ಸಿನಲ್ಲೇ ಪ್ರಮೋಷನ್ ಮೂಲಕ ಉನ್ನತ ಹುದ್ದೆಗೆ ಹೋಗ್ತಾರೆ. 23 ಏಜಿಗೆ ಜಾಬ್ ಆದ್ರೆ 33 ಏಜ್ ಅಲ್ಲಿ ತಹಶೀಲ್ದಾರ್ ಈಕ್ವಲ್. ಅದೇ ನೀನು 30 ಏಜಿಗೆ 5 ಏಜಿಗೆ ಜಾಬ್ ಆದ್ರೆ 45 ಏಜಿಗೆ. ಆ 45 ಏಜ್ ಅಲ್ಲಿ 35 ಏಜ್ ಅಲ್ಲಿ ಇರುವಂತ ಆರೋಗ್ಯ, ಉತ್ಸಾಹ, ಜೋಶ್ ಇರುವುದಿಲ್ಲ. ಯಾವಾಗ್ಲೂ ಹೇಳೋದು ಇದನ್ನೇ. ಸೊ ಹಾಗಾಗಿ ವ್ಯಕ್ತಿತ್ವ ಸೃಷ್ಟಿ ಆಗುವುದು ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ ಕಾರಣಕ್ಕೆ, ಒಂದು ಎಕ್ಸಾಮ್ ನಲ್ಲಿ ಫೇಲ್ ಆಗ್ತೀನಿ ಅನ್ನೋ ಕಾರಣಕ್ಕೆ ವ್ಯಕ್ತಿತ್ವ ಸೃಷ್ಟಿ ಆಗುವುದಿಲ್ಲ. ವಾಟ್ ಈಸ್ ಪರ್ಸನಾಲಿಟಿ? ಪರ್ಸನಾಲಿಟಿ ಇಸ್ ದ ಸೆಟ್ ಆಫ್ ಮೆನಿ ಟ್ರೇಟ್ಸ್. ಹಲವಾರು ಲಕ್ಷಣಗಳ ಒಂದು ಸೆಟ್. ಅದು ಯಾವುದೋ ಒಂದು ಸೋಲು ಅನ್ನೋದು ಒಂದು, ಇನ್ಎಬಿಲಿಟಿ ಅದೊಂದು ಲಕ್ಷಣ, ಕೋಪ ಅದೊಂದು ಲಕ್ಷಣ, ಅಹಂಕಾರ ಅದೊಂದು ಲಕ್ಷಣ, ಹ್ಯಾಪಿನೆಸ್ ಅದೊಂದು ಲಕ್ಷಣ. ಇಂಥ ಹಲವಾರು ಲಕ್ಷಣಗಳ ಒಂದು ಸಮೂಹಕ್ಕನ ವ್ಯಕ್ತಿತ್ವ ಅಂತೀವಿ ಹೊರತಾಗಿ ಒಂದು ಎಕ್ಸಾಮ್ನ ಪಾಸ್ ಆದ ತಕ್ಷಣನೇ ವ್ಯಕ್ತಿತ್ವ ಶ್ರೇಷ್ಠ, ಒಂದು ಎಕ್ಸಾಮ್ನ ಫೇಲ್ ಆದ ತಕ್ಷಣನೇ ವ್ಯಕ್ತಿತ್ವ ಕನಿಷ್ಠ, ಆ ಥರ ಇಲ್ಲ. ಅದು ಪರ್ಸನಾಲಿಟಿ ಬೆಳೆಯುವಂಥದ್ದು ಸಂಸ್ಕಾರ, ಇವರ್ ಕಲ್ಚರ್, ಇವರ್ ಬ್ರಾಟಪ್, ನಿಮ್ಮ ಫ್ಯಾಮಿಲಿ ಕಲ್ಚರ್, ನಿಮ್ಮ ಅಪ್ಪ ಅಮ್ಮ ಕಲಿಸಿದ ಮೌಲ್ಯಗಳು, ಟೀಚರ್ಗೆ ನೀವು ಕೊಡುವಂತ ಒಂದು ರೆಸ್ಪೆಕ್ಟು, ಅವುಗಳ ನಿಮ್ಮ ಚಟಗಳು, ನಿಮ್ಮ ಆಲೋಚನೆಗಳ ಮೇಲೆ ನಿಮ್ಮ ವ್ಯಕ್ತಿತ್ವ ಇರ್ತದೆ, ನೀವು ಮೌಲ್ಯಗಳ ಮೇಲೆ ವ್ಯಕ್ತಿತ್ವ ಇರ್ತದೆ ಹೊರತಾಗಿ ಎಕ್ಸಾಮ್ ಪಾಸ್ ಆಗೋದು ಫೇಲ್ ಆಗೋದ್ರಿಂದ ಅಲ್ಲ. ಹಾಗಾಗಿ ಆ ಹಿಂದಿನ ಗಾದೆ ಏನದಲ್ಲ ಅದನ್ನ ಬಿಟ್ಬಿಡ್ರಿ. ಎಕ್ಸಾಮ್ದಾಗ ಯಾವುದೇ ಎಕ್ಸಾಮ್ ನಿಮ್ದು ಆಗಿಲ್ಲ ಅಂತ ಕೇಳಿದ್ರೆ ತಲೆ ಕೆಟ್ಟು ಇನ್ನೂ ಡೆಪ್ತ್ ಆಗಿ ಹೋದ್ರಿ.
ಸೊ ಇವು ಜಾಬ್ ಬೇಗ ಸಿಕ್ಕರೆ ಸಿಗುವಂತ ಅನುಕೂಲತೆಗಳು. ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಖಂಡಿತ ಪಾಸಿಟಿವ್ ರೀತಿಯಲ್ಲಿ ತಗೊಂಡ್ರೆ ಅನುಕೂಲ ಆಗುತ್ತೆ. ಸೊ ಏನೋ ನೀವು ಆ ಕ್ಯಾಟಗರಿಯಲ್ಲಿ ಇದ್ದವರು ಅಂದ್ರೆ ಸ್ವಲ್ಪ ನೇರವಾಗಿ ಆಗುತ್ತೆ. ಖಂಡಿತ ನಿಮ್ಮ ಮೇಲಿನ ಕಾಳಜಿಗೆ ಅದನ್ನ ಹೇಳಿರ್ತೀನಿ. ಇಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ತುಂಬಾ ಕಷ್ಟಪಟ್ಟು ಇನ್ಫಾರ್ಮೇಶನ್ ಸರ್ಚ್ ಮಾಡಿ ಕೇಳಿ ಮಾಡಿದ ವಿಡಿಯೋ. ಅನುಕೂಲವಾದ 4 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳುತ್ತಾ, ಸೊ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸುತ್ತೇನೆ.